ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ MSc ಓದ್ತಿದ್ದೀರಾ ಅಂತಂದರೆ 104 ಪೇಪರಲ್ಲಿ ನಿಮಗೆ ಥಿಯರಿನಲ್ಲಿ ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ, ಯೂನಿಟ್ 2ನಲ್ಲಿ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಬರುತ್ತೆ. ಸೊ ಅದರದ್ದು ವೀಡಿಯೋಸು ನಾನೀಗ ಸದ್ಯಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್ ಕರ್ವ್ಸ್, ಆ್ಯಸಿಡ್ ಬೇಸ್ಡ್ ಟೈಟ್ರೋಮಿಟ್ರಿ ಅಂತ ಒಂದು ಟಾಪಿಕ್ ಬರುತ್ತೆ. ಅದರಲ್ಲಿ ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್ ಕರ್ವ್ಸ್ ಅಂತ ಇದೆ. ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್ ಅಂದರೆ ಅದು ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ ಆಗಿರ್ಬೋದು, ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ವೀಕ್ ಬೇಸ್ ಆಗಿರ್ಬೋದು, ಅಥವಾ ವೀಕ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ ಆಗಿರ್ಬೋದು, ಅಥವಾ ವೀಕ್ ಆ್ಯಸಿಡ್ ವರ್ಸಸ್ ವೀಕ್ ಬೇಸ್ ಆಗಿರ್ಬೋದು. ಯೂಸಿಂಗ್ ದಟ್ ಟೈಟ್ರೇಷನ್ ಕರ್ವ್ ಅಂದರೆ ಏನು, ಟೈಟ್ರೇಷನ್ ಕರ್ವ್ ಯಾವಾಗ ಕಲರ್ ಚೇಂಜ್ ಆಗುತ್ತೆ, ಯಾವಾಗ ಎಂಡ್ ಪಾಯಿಂಟ್ ಆಗುತ್ತೆ, ಯಾವಾಗ ಈಕ್ವಲೆಂಟ್ ಪಾಯಿಂಟ್ ಬರುತ್ತೆ, ಅದನ್ನು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮುಂಚೆ ಅಂದರೆ ಟೈಟ್ರೇಷನ್ ಕರ್ವ್ ಹೋಗೋಕ್ಕಿಂತ ಮುಂಚೆ ಟೈಟ್ರೇಷನ್ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಯಾವುದೇ ಒಂದು ಟೈಟ್ರೇಷನ್ ಮಾಡೋದಕ್ಕೆ ನಿಮಗೆ 2 ಸೊಲ್ಯೂಷನ್ ಬೇಕಾಗುತ್ತೆ. ಒಂದೊಂದು ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಗೊತ್ತಿರುತ್ತೆ, ಇನ್ನೊಂದು ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ನಿಮಗೆ ಗೊತ್ತಿರೋದಿಲ್ಲ. ಸೊ ಯೂಶ್ವಲಿ ಟೈಟ್ರೇಷನ್ ಮಾಡೋದಕ್ಕೆ ನಾವು ಬ್ಯೂರೇಟ್ನ ಮತ್ತು ಕೋನಿಕಲ್ ಫ್ಲಾಸ್ಕ್ನ ಯೂಸ್ ಮಾಡ್ತೀವಿ. ಬ್ಯೂರೇಟಲ್ಲಿ ಒಂದು ಸೊಲ್ಯೂಷನ್ ಇರುತ್ತೆ, ಕೋನಿಕಲ್ ಫ್ಲಾಸ್ಕಲ್ಲಿ ಇನ್ನೊಂದು ಸೊಲ್ಯೂಷನ್ ಇರುತ್ತೆ. ಸೊ ಜನರಲಿ ಟೈಟ್ರೇಷನ್ ಅಂದರೆ ಇಟ್ಸ್ ಅ ಟೆಕ್ನಿಕ್ ಟು ಡಿಟರ್ಮೈನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್. ಯಾವುದೋ ಒಂದು ಅನ್ನೋನ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಕಂಡುಹಿಡಿಬೇಕು ಬೈ ನೋಯಿಂಗ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ನೋನ್ ಸೊಲ್ಯೂಷನ್. ಒಂದು ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಗೊತ್ತಿರುತ್ತೆ, ಅದಕ್ಕೆ ಟೈಟ್ರೆಂಟ್ ಅಂತ ಕರೀತಾರೆ. ಇನ್ನೊಂದರದ್ದು ಕಾನ್ಸಂಟ್ರೇಷನ್ ಗೊತ್ತಿರೋದಿಲ್ಲ, ಅದಕ್ಕೆ ಅನಲೈಟ್ ಅಂತ ಹೇಳ್ತಾರೆ. ಸೊ ಒಂದನ್ನು ಬ್ಯೂರೇಟಲ್ಲಿ ತೊಗೊಂಡಿರ್ತೀವಿ ಒಂದು ಸೊಲ್ಯೂಷನ್ನ, ಇನ್ನೊಂದು ಸೊಲ್ಯೂಷನ್ ನಾವು ಕೋನಿಕಲ್ ಫ್ಲಾಸ್ಕಲ್ಲಿ ತೊಗೊಳ್ತೀವಿ. ದಿಸ್ ಇಸ್ ಅ ಬೇಸಿಕ್ ಟೆಕ್ನಿಕ್ ಅಥವಾ ಬೇಸಿಕ್ ಮೆಥಡ್ ಸೆಟಪ್ ನಾವು ಆ ಥರ ಯೂಸ್ ಮಾಡ್ತೀವಿ. ನಾನು ಹೇಳ್ದಂಗೆ ನಾನು 2 ಪದಗಳನ್ನ ಯೂಸ್ ಮಾಡಿದೆ. ಒಂದು ಟೈಟ್ರೆಂಟ್ ಅಂತ ಹೇಳಿದೆ, ಇನ್ನೊಂದು ಅನಲೈಟ್ ಅಂತ ಹೇಳಿದೆ. ಸೊ ಒಂದು ಟೈಟ್ರೇಷನ್ ಮಾಡೋದಕ್ಕೆ 2 ಸೊಲ್ಯೂಷನ್ ಬೇಕು ಅಂತ ಹೇಳಿದೆ. ಟೈಟ್ರೆಂಟ್ ಏನಿದೆಯಲ್ಲ, ಸೊಲ್ಯೂಷನ್ ಆಫ್ ದಿ ನೋನ್ ಕಾನ್ಸಂಟ್ರೇಷನ್. ಆ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ನಿಮಗೆ ಗೊತ್ತಿದ್ದರೆ ಅಂಥ ಸೊಲ್ಯೂಷನ್ಗೆ ನಾವೇನಂತ ಕರಿತೀವಿ, ಟೈಟ್ರೆಂಟ್ ಅಂತ ಕರಿತೀವಿ. ಇನ್ನೊಂದಕ್ಕೆ ಟೈಟ್ರಾಂಡ್ ಅಂತಾರೆ, ಇಲ್ಲಾಂದರೆ ಅನಲೈಟ್ ಅಂತ ಹೇಳ್ತಾರೆ. ಅದ್ರದ್ದು ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ನಿಮಗೆ ಗೊತ್ತಿರೋದಿಲ್ಲ. ಸೊ ಟೈಟ್ರೇಷನ್ ಮಾಡೋದಕ್ಕೆ 2 ಸೊಲ್ಯೂಷನ್ ಬೇಕು. ಒಂದರದ್ದು ಕಾನ್ಸಂಟ್ರೇಷನ್ ಗೊತ್ತಿದೆ, ಇನ್ನೊಂದ್ರದ್ದು ಗೊತ್ತಿಲ್ಲ. ಗೊತ್ತಿರೋದಕ್ಕೆ ಟೈಟ್ರೆಂಟ್ ಅಂತೀವಿ, ಗೊತ್ತಿಲ್ಲದಿರೋದಕ್ಕೆ ಅನಲೈಟ್ ಅಂತ ಹೇಳ್ತೀವಿ. ಸೊ ಇವೆರಡೂ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಬಂದಾಗ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಆ ರಿಯಾಕ್ಷನ್ ಕಂಪ್ಲೀಟ್ ಆಗೋ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಲೆಂಟ್ ಪಾಯಿಂಟ್ ಅಥವಾ ಈಕ್ವಲೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಪಾಯಿಂಟ್ ಇನ್ ಟೈಟ್ರೇಷನ್ at which the amount of titrant added is just enough to completely neutralize the analyte solution. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಆ್ಯಸಿಡ್ ಮತ್ತು ಬೇಸ್ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಆವಾಗ ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತೆ. ಆ ರಿಯಾಕ್ಷನ್ಗೆ ಏನಂತ ಕರಿತೀವಿ ನಾವು, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಈಕ್ವಲೆಂಟ್ ಪಾಯಿಂಟ್ನ ಡಿಫೈನ್ ಮಾಡ್ಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ಆ್ಯಸಿಡ್ ಬೇಸ್ ಟೈಟ್ರೇಷನ್ ತೊಗೊಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ಆ್ಯಸಿಡು ನ್ಯೂಟ್ರಲೈಸ್ ಆಗೋಕ್ಕೆ ಎಷ್ಟು ಬೇಸು ನಾವು ಹಾಕಬೇಕು. ಸೊ ಎಕ್ಸಾಕ್ಟ್ಲಿ ದ ಪಾಯಿಂಟ್ ಅಟ್ ವಿಚ್ ದ ಸೇಮ್ ಅಮೌಂಟ್ ಆಫ್ ಬೇಸ್ ಇಸ್ ಈಕ್ವಲ್ ಟು ದಿ ಸೇಮ್ ಅಮೌಂಟ್ ಆಫ್ ದಿ ಆ್ಯಸಿಡ್. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ. ಅಟ್ ದಿ ಈಕ್ವಲೆನ್ಸ್ ಪಾಯಿಂಟ್ ಇನ್ ದಿ ಆ್ಯಸಿಡ್ ಬೇಸ್ ಟೈಟ್ರೇಷನ್, ನಂಬರ್ ಆಫ್ ಮೋಲ್ಸ್ ಆಫ್ ಬೇಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಆ್ಯಸಿಡ್. ದಟ್ಸ್ ಅ ಸೊಲ್ಯೂಷನ್ ಓನ್ಲಿ ಇಟ್ ಕಂಟೈನ್ಸ್ ಸಾಲ್ಟ್ ಆ್ಯಂಡ್ ವಾಟರ್. ಈಗ ಆ್ಯಸಿಡ್ ಜೊತೆಗೆ ಬೇಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಕ್ವಲೆಂಟ್ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಬರೀ ಸಾಲ್ಟ್ ಮತ್ತು ವಾಟರ್ ಮಾತ್ರ ಇರುತ್ತೆ ಆ ಪಾಯಿಂಟ್ಗೆ. ಆ ಇನ್ಸ್ಟೆಂಟ್ ಆಫ್ ದಿ ಟೈಟ್ರೇಷನ್ಗೆ ನಾವೇನಂತ ಕರಿತೀವಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ, ಅಥವಾ ಈಕ್ವಲೆನ್ಸ್ ಪಾಯಿಂಟ್ ಅಂತ ನಾವು ಅದನ್ನು ಕರಿತೀವಿ. ಆ ಪಾಯಿಂಟಲ್ಲಿ ಮತ್ತು ಸಾಲ್ಟು ಮತ್ತು ವಾಟರ್ ಮಾತ್ರ ನಿಮಗೆ ಹೋಗುತ್ತೆ. ಅದೇ ಥರ ನಾವು ಕೆಲವೊಂದು ಸಲ ಏನು ಮಾಡಬೇಕಾಗತ್ತೆ, ಇಂಡಿಕೇಟರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇಂಡಿಕೇಟರ್ ಇಸ್ ಅ ವೀಕ್ ಬೇಸ್ ಆರ್ ಅನ್ ಆ್ಯಸಿಡ್ ದಟ್ ಈಸ್ ಆ್ಯಡೆಡ್ ಟು ಅನಲೈಟ್ ಸೊಲ್ಯೂಷನ್ ಆ್ಯಂಡ್ ಇಟ್ ಚೇಂಜಸ್ ದಿ ಕಲರ್ ವೆನ್ ದ ಈಕ್ವಲೆಂಟ್ ಪಾಯಿಂಟ್ ಈಸ್ ರೀಚ್ಡ್. The point at which the amount of titrant added is just enough to completely neutralize the analyte solution. ಸೊ ನಿಮ್ಗೆ ಏನಾಗ್ತಾ ಇದೆ, 2 ಸೊಲ್ಯೂಷನ್ ತೊಗೊಳ್ತಾ ಇದ್ದೀವಿ. ಈಕ್ವಲೆಂಟ್ ಪಾಯಿಂಟ್ ಬಂದಾಗ ಕಂಪ್ಲೀಟ್ ಆಗುತ್ತೆ ರಿಯಾಕ್ಷನ್ನು. ಅದು ನನಗೆ ಗೊತ್ತಾಗಬೇಕು, ಇಂಡಿಕೇಟ್ ಆಗಬೇಕು ಅಂತ ನಾನು ಕೆಮಿಕಲ್ನ ಯೂಸ್ ಮಾಡ್ತೀನಿ. ಅದಕ್ಕೆ ಏನಂತ ಕರಿತೀನಿ, ನಾನು ಇಂಡಿಕೇಟರ್ ಅಂತ ಹೇಳ್ತೀನಿ. ಜನರಲಿ ಆ್ಯಸಿಡ್ ಬೇಸ್ ಇಂಡಿಕೇಟರ್ಗೆ, ಆ್ಯಸಿಡ್ ಬೇಸ್ ಟೈಟ್ರೇಷನಲ್ಲಿ ಯೂಸ್ ಮಾಡೋವಂಥ ಇಂಡಿಕೇಟರು ಐದರ್ ಆ್ಯಸಿಡ್ ಇರುತ್ತೆ, ಇಲ್ಲಾಂದರೆ ಬೇಸ್ ಇರುತ್ತೆ. ಯೂಶ್ವಲಿ ವೀಕ್ ಆ್ಯಸಿಡ್ ಇಲ್ಲಾಂದರೆ ವೀಕ್ ಬೇಸ್ ಇರುತ್ತೆ.
The point at which the indicator changes its color is called as an endpoint. So the addition of an indicator to an analyte solution help us to visually spot the equivalent point in the acid base titration. ಇಂಡಿಕೇಟರ್ ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಟು ಇಂಡಿಕೇಟ್ ದಿ ಎಂಡ್ ಪಾಯಿಂಟ್ ಅಂದ್ರೇನು, ಈಕ್ವಲೆಂಟ್ ಪಾಯಿಂಟ್ ರೀಚ್ ಆಗುತ್ತಲ್ಲ ಅದಕ್ಕೆ ನಾವು ಎಂಡ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಆ ಎಂಡ್ ಪಾಯಿಂಟಲ್ಲಿ ಕಲರ್ ಏನಾಗುತ್ತೆ, ಚೇಂಜ್ ಆಗುತ್ತೆ, ಇಂಡಿಕೇಟರ್ದು ಕಲರ್ ಚೇಂಜ್ ಆಗುತ್ತೆ. ಸೊ ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಎಂಡ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಆರ್ ದಿ ಸಮ್ ಬೇಸಿಕ್ ಟರ್ಮ್ಸ್ ಯು ಶುಡ್ ನೋ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಟೈಟ್ರೇಷನ್. ಟೈಟ್ರೆಂಟ್, ಅನಲೈಟ್, ಇಂಡಿಕೇಟರ್, ಎಂಡ್ ಪಾಯಿಂಟ್, ಈಕ್ವಲೆನ್ಸ್ ಪಾಯಿಂಟ್. ಸೊ ಇಷ್ಟು ಪಾಯಿಂಟ್ ಅರ್ಥ ಆಗಿದ್ರೆ ನಾವೇನು ಮಾಡ್ಕೋಬೋದು, ಟೈಟ್ರೇಷನ್ ಕರ್ವ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. Generally, typically, the titrant is added through the burette to the known volume of the analyte until the reaction is complete. ನಾವು ಮುಂಚೆನೇ ಹೇಳ್ದಂಗೆ ಟೈಟ್ರೇಷನ್ ಮಾಡೋಕ್ಕೆ 2 ಸೊಲ್ಯೂಷನ್ ಬೇಕು. ಒಂದು ಬ್ಯೂರೆಟಲ್ಲಿ ತೊಗೊಂಡಿರ್ತೀವಿ, ಇನ್ನೊಂದು ಕೋನಿಕಲ್ ಫ್ಲಾಸ್ಕಲ್ಲಿ ತೊಗೊಳ್ತೀವಿ. ಜನರಲಿ ನಮಗೆ ಯಾವುದ್ರದ್ದು ಕಾನ್ಸಂಟ್ರೇಷನ್ ಗೊತ್ತಿರುತ್ತಲ್ಲ ಅದನ್ನು ನಾವು ಬ್ಯೂರೆಟಲ್ಲಿ ತೊಗೊಳ್ತೀವಿ. ಅಗೇನ್ ಅದು ವಯಸ್ಸವರ್ಸನೂ ಆಗ್ಬೋದು, ಚೇಂಜು ಆಗ್ಬೋದು, ಬಟ್ ಜನರಲಿ ಟಿಪಿಕಲಿ the titrant is added through the burette to the known volume of the analyte until the reaction is complete. ನಾವು ಆಲ್ರೆಡಿ ಕೋನಿಕಲ್ ಫ್ಲಾಸ್ಕಲ್ಲಿ ಏನು ಮಾಡಿರ್ತೀವಿ, ನೋನ್ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ತೊಗೊಂಡಿರ್ತೀವಿ. ದಟ್ ಸೊಲ್ಯೂಷನ್ ಇಸ್ ಅನ್ನೋನ್ ಸೊಲ್ಯೂಷನ್ ತೊಗೊಂಡಿರ್ತೀವಿ. ಅದಕ್ಕೆ ಏನು ಮಾಡ್ತಾ ಹೋಗ್ತೀವಿ, ಬ್ಯೂರೆಟ್ಟಿಂದ ಸೊಲ್ಯೂಷನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಎಲ್ಲಿ ತನಕ ಆ್ಯಡ್ ಮಾಡ್ತೀವಿ, ಟಿಲ್ ದ ರಿಯಾಕ್ಷನ್ ಇಸ್ ಕಂಪ್ಲೀಟ್. Knowing the volume of the titrant added allow us to determine the concentration of the unknown analyte. ಸೊ ನಾವೇನು ಮಾಡ್ತಾ ಇದ್ದೀವಿ, ಬ್ಯೂರೆಟ್ಟಿಂದ ಏನು ಮಾಡ್ತಾ ಇದ್ದೀವಿ, ಸೊಲ್ಯೂಷನ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಇಂಡಿಕೇಟರ್ ಹಾಕ್ಕೊಂಡಿದ್ದೀವಿ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ ಅಂತ ರಿಯಾಕ್ಷನ್ನ ನಾವು ಕ್ಲೋಸ್ ಮಾಡ್ತೀವಿ. ಸೊ ಟೈಟ್ರೆಂಟ್ ಮತ್ತು ಅನಲೈಟ್ ಈಸ್ ಎ ಪೇರ್ ಆಫ್ ಆಸಿಡ್ ಆ್ಯಂಡ್ ಎ ಬೇಸ್. ಸೊ ಟೈಟ್ರೆಂಟ್ ಅಂತ ಅನಲೈಟ್ ಅಂತ ಆಸಿಡ್ ಬೇಸ್ ಟೈಟ್ರೇಷನ್ ತೊಗೊಂಡ್ರೆ ಒಂದು ಆಸಿಡ್ ಆಗಿರುತ್ತೆ, ಇನ್ನೊಂದು ಬೇಸ್ ಆಗಿರುತ್ತೆ. ಅಂದರೆ ನೋನ್ ಸೊಲ್ಯೂಷನು ಆಸಿಡ್ ಇರ್ಬೋದು, ಅನ್ನೋನ್ ಸೊಲ್ಯೂಷನು ಬೇಸ್ ಇರ್ಬೋದು, ಅಥವಾ ವಯಸ್ಸವರ್ಸನೂ ಆಗಿರ್ಬೋದು. ಆಸಿಡ್ ಬೇಸ್ ಟೈಟ್ರೇಷನ್ಸ್ ಆರ್ ಮಾನಿಟರ್ಡ್ ಬೈ ದಿ ಚೇಂಜ್ ಇನ್ pH ಆಫ್ ದಿ ಟೈಟ್ರೇಷನ್ ಪ್ರೋಗ್ರೆಸ್. ಆಸಿಡ್ ಬೇಸ್ ಟೈಟ್ರೇಷನಲ್ಲಿ ನನಗೆ ಎಂಡ್ ಪಾಯಿಂಟ್ ಹೆಂಗೆ ಬಂದಿದೆ ಅಥವಾ ಈಕ್ವಲೆನ್ಸ್ ಪಾಯಿಂಟ್ಸ್ ರೀಚ್ ಆಗ್ತಿದೆ ಇಲ್ಲ ಅಂತ ನನಗೆ ಹೆಂಗೆ ಹೋಗುತ್ತೆ, ಯಾವುದರಿಂದ ಮಾನಿಟರ್ ಮಾಡ್ಬೋದು, ಬೈ ನೋಯಿಂಗ್ ದಿ pH. ಬಿಕಾಸ್ ಆಸಿಡ್ ಮತ್ತು ಬೇಸ್ ಕ್ಯಾನ್ ಬಿ ಈಸಿಲಿ ಡಿಸ್ಟಿಂಗ್ವಿಶ್ಡ್ ಬೈ ದೇ pH ವ್ಯಾಲ್ಯೂಸ್. ಸೊ ಹಾಗಾಗಿ ಚೇಂಜ್ ಇನ್ pH ಆಸ್ ದ ಟೈಟ್ರೇಷನ್ ಪ್ರೋಗ್ರೆಸ್ ಅದನ್ನು ನಾನು ಮಾನಿಟರ್ ಮಾಡಿಕೊಂಡು ಯಾವಾಗ ನನಗೆ ಈಕ್ವಲೆಂಟ್ ಪಾಯಿಂಟ್ ಬರ್ತಾ ಇದೆ, ಯಾವಾಗ ನನಗೆ ಎಂಡ್ ಪಾಯಿಂಟ್ ಬರ್ತಾ ಇದೆ ನಾನು ಅನಲೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್ versus pH of an analyte solution versus the volume of the titrant added. ಸೊ ನನಗೆ ಅನಲೈಟ್ ಸೊಲ್ಯೂಷನ್ ಏನು, ಅದು ಕೋನಿಕಲ್ ಫ್ಲಾಸ್ಕಲ್ಲಿ ತೊಗೊಂಡಿದ್ದೀನಿ, ಅದು ನೋನ್ ವಾಲ್ಯೂಮ್ ತೊಗೊಂಡಿರ್ತೀನಿ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಬ್ಯೂರೆಟ್ಟಿಂದ ಟೈಟ್ರೆಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಟೈಟ್ರೆಂಟ್ ಅಂದರೆ ನನಗೆ ಅದರದ್ದು ಕಾನ್ಸಂಟ್ರೇಷನು ಗೊತ್ತಿದೆ. ಸೊ ಆವಾಗ ಹಾಕಿದಾಗ ನನಗೆ ಏನು ಗ್ರಾಫ್ ಬರುತ್ತಲ್ಲ ಆ ಗ್ರಾಫ್ಗೆ ನಾನು ಏನಂತ ಕರಿತೀನಿ, ಟೈಟ್ರೇಷನ್ ಕರ್ವ್ ಅಂತ ಕರಿತೀನಿ. Titration curve is a plot of the pH of an analyte solution versus the volume of the titrant added as the titration progress. ನಾವೇನು ಮಾಡ್ತಾ ಇದ್ದೀವಿ, ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಡ್ ಮಾಡ್ತಾ ಹೋದಂಗೆ pH ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನು ಹೇಳುತ್ತಲ್ಲ ಆ ಗ್ರಾಫ್ಗೆ, ಆ ಪ್ಲಾಟ್ಗೆ ನಾವೇನಂತ ಕರಿತೀನಿ, ಟೈಟ್ರೇಷನ್ ಕರ್ವ್ ಅಂತ ನಾನು ಹೋಗ್ತೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ 4 ಪ್ರಾಬಬಿಲಿಟೀಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಆಸಿಡ್ ಆ್ಯಂಡ್ ಎ ಬೇಸ್. ಸೊ 4 ಹೇಗೆ ಆಗುತ್ತೆ ಅಂತ ನಾವೀಗ ಏನು ಮಾಡ್ಕೊಳ್ತಾ ಹೋಗೋಣ, ಸ್ಟಡಿ ಮಾಡ್ಕೊಳ್ತಾ ಹೋಗೋಣ. ಹೌ ದ pH ಗೋಯಿಂಗ್ ಟು ಎಫೆಕ್ಟ್ ಅಟ್ ದಿ ಈಕ್ವಲೆಂಟ್ ಪಾಯಿಂಟ್ ನಾವು ಅದನ್ನು ಟ್ರೈ ಮಾಡ್ತಾ ಹೋಗೋಣ. ದ ಟೈಟ್ರೇಷನ್ ಆಫ್ ಎ ಸ್ಟ್ರಾಂಗ್ ಆಸಿಡ್ ವಿತ್ ಅ ಸ್ಟ್ರಾಂಗ್ ಬೇಸ್. ನೀವು ಯಾವುದಾದ್ರು ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ತೊಗೋಬೋದು. ನಾನಿಲ್ಲಿ HCl ಮತ್ತು NaOHನ ತೊಗೊಳ್ತಾ ಇದ್ದೀನಿ. ಇನ್ನೊಂದು ತಿಳ್ಕೊಬೇಕು, ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ನ ಅಂತ ತೊಗೊಂಡ್ರೆ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗ್ತವೆ. ಅಂಥದಕ್ಕೆ ನಾವು ಸ್ಟ್ರಾಂಗ್ ಆ್ಯಸಿಡ್ ಅಥವಾ ಸ್ಟ್ರಾಂಗ್ ಬೇಸ್ ಅಂತ ಹೇಳ್ತೀವಿ. ಸೊ ನಾವೀಗ ಏನು ಮಾಡ್ತಾ ಇದ್ದೀನಿ, NaOHನ ಯಾವುದ್ರಲ್ಲಿ ತೊಗೊಂಡಿದ್ದೀನಿ, ಬ್ಯೂರೆಟಲ್ಲಿ ತೊಗೊಂಡಿದ್ದೀನಿ. ಅದು ಟೈಟ್ರೆಂಟ್, ನನಗೆ ಅದರದ್ದು ನಾರ್ಮಾಲಿಟಿ ನನಗೆ ಕಾನ್ಸಂಟ್ರೇಷನ್ ನನಗೆ ಗೊತ್ತಿದೆ. HCl ಅನಲೈಟ್ ಅದರದ್ದು ಕಾನ್ಸಂಟ್ರೇಷನ್ ನನಗೆ ಗೊತ್ತಿಲ್ಲ. ದ ನೋನ್ ವಾಲ್ಯೂಮ್ ಆಫ್ ದಿ ಅನಲೈಟ್ ಐ ಹ್ಯಾವ್ ಟೇಕನ್ ಇನ್ ಎ ಕೋನಿಕಲ್ ಫ್ಲಾಸ್ಕ್. ಬ್ಯೂರೆಟಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು NaOHನ ಡ್ರಾ ಮಾಡ್ತಾ ಇದ್ದೀನಿ. ಆವಾಗ ಏನಾಗ್ತಾ ಇದೆ, ಬಿಗ್ನಿಂಗಲ್ಲಿ ಏನಾಗ್ತಾ ಇದೆ, ಕೋನಿಕಲ್ ಫ್ಲಾಸ್ಕಲ್ಲಿ ಏನಿದೆ ನನಗೆ ಬಿಫೋರ್ ಆ್ಯಡಿಂಗ್ NaOH, ಕೋನಿಕಲ್ ಫ್ಲಾಸ್ಕಲ್ಲಿ ಏನಿದೆ HCl ಇದೆ. HCl ಏನಾಗಿದೆ, ಅಸಿಡಿಕ್ ಇನ್ ನೇಚರ್. ಅಸಿಡಿಕ್ ಅಂದರೆ ಅದರ pH ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಂದು ಗ್ರಾಫ್ ಪಾಯಿಂಟ್ 1 ಏನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಇರುತ್ತೆ ನಿಮಗೆ pH ಆಫ್ ದಿ ಸೊಲ್ಯೂಷನ್. ಕೋನಿಕಲ್ ಫ್ಲಾಸ್ಕಲ್ಲಿರೋ ಸೊಲ್ಯೂಷನ್ದು pH ಎಷ್ಟಿರುತ್ತೆ, ಅಸಿಡಿಕ್ ಆಗಿರುತ್ತೆ, ಅದು HCl ಆಗಿರುತ್ತೆ. ಯಾಕೆ ಅಂತ ಹೇಳ್ತೀನಿ, ಅದು ಪಾಯಿಂಟ್ 1.
ನೆಕ್ಸ್ಟ್ ಪಾಯಿಂಟ್ 2 ತೊಗೊಂಡ್ರೆ ಆಸ್ ಯು ಗೋ ಆನ್ ಆ್ಯಡಿಂಗ್ ಟೈಟ್ರೆಂಟ್ NaOHನ ಆ್ಯಡ್ ಮಾಡ್ತಾ ಹೋದಂಗೆ ಏನಾಗ್ತಾ ಹೋಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಆಫ್ ದಿ HCl ಕಡಿಮೆ ಆಗ್ತಾ ಹೋಗುತ್ತೆ, ಕಾನ್ಸಂಟ್ರೇಷನ್ ಆಫ್ NaCl ಆಗ್ತಾ ಹೋಗುತ್ತೆ. ಅದಕ್ಕೆ ಪಾಯಿಂಟ್ 2 ಅಂತ ಹೇಳ್ತೀವಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಬಂದಾಗ ಕಂಪ್ಲೀಟ್ಲಿ NaOH ಮತ್ತು HCl ರಿಯಾಕ್ಟ್ ಆಗಿ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ನ್ಯೂಟ್ರಲೈಸೇಷನ್ ಕಂಪ್ಲೀಟಾಗಿ ಆಗುತ್ತೆ. ಆ ಪಾಯಿಂಟ್ಗೆ ನಾನು ಈಕ್ವಲೆಂಟ್ ಪಾಯಿಂಟ್ ಅಂತ ಹೇಳ್ತೀನಿ. ಎಕ್ಸಾಕ್ಟ್ಲಿ ಸೇಮ್ ಅಮೌಂಟ್ ಆಫ್ ಆ್ಯಸಿಡ್ ಇಸ್ ಈಕ್ವಲ್ ಟು ಸೇಮ್ ಅಮೌಂಟ್ ಆಫ್ ಬೇಸ್ ಆಗುತ್ತೆ. ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಈಕ್ವಲೆಂಟ್ ಪಾಯಿಂಟ್ ಅಂತೀನಿ. ಅಲ್ಲಿ ಥರ್ಡ್ ಪಾಯಿಂಟ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಅದಾದಮೇಲೆ ನೀವು ಆ್ಯಡ್ ಮಾಡ್ತಾ ಹೋದರೆ ಅವಾಗ ಏನಾಗುತ್ತೆ, ಪಾಯಿಂಟ್ 4 ಬರುತ್ತೆ. ಸೊ ದಿಸ್ ಇಸ್ ದ titration curve we are going to get when you have the strong acid versus strong base. ಸೊ ನಾನು pH ವರ್ಸಸ್ ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಆ್ಯಡೆಡ್ನ ತಗೊಳ್ತಾ ಇದ್ದೀನಿ. ಫಸ್ಟು ಏನಾಗಿದೆ, pH ಕಡಿಮೆ ಇದೆ. ಆಮೇಲೆ ಏನಾಗುತ್ತೆ, ಸ್ಲೋಲಿ ಆಸ್ ಐ ಆಮ್ ಗೋಯಿಂಗ್ ಆ್ಯಡಿಂಗ್ ದಿ NaOH ಆ್ಯಡ್ ಮಾಡ್ತಾ ಹೋದಂಗೆ ಪಾಯಿಂಟ್ 2 ಬರುತ್ತೆ, ಇನ್ನು ಆ್ಯಡ್ ಮಾಡ್ತಾ ಹೋದಂಗೆ ಪಾಯಿಂಟ್ 3 ಬರುತ್ತೆ, ಇನ್ನು ಆ್ಯಡ್ ಮಾಡ್ತಾ ಹೋದಂಗೆ ನನಗೆ ಪಾಯಿಂಟ್ 4 ಬರುತ್ತೆ. ಸೊ ನನ್ನ ಗ್ರಾಫಲ್ಲಿ 4 ಡಿಸ್ಟಿಂಕ್ಟ್ ಪಾಯಿಂಟ್ಗಳನ್ನ ನಾನು ಅನಲೈಸ್ ಮಾಡ್ಕೋಬೋದು. ಸೊ ಅದು ಏನೀಗ ಹೇಳ್ತಾ ಹೋಗೋಣ. ಪಾಯಿಂಟ್ 1 ನೀವು ಗ್ರಾಫ್ನ ನೆನ್ಪಿಟ್ಕೋಬೇಕು. ಇಲ್ಲಿ ಚಿತ್ರದಲ್ಲಿ ಕೆಳಗಡೆ ಹಾಕಿದ್ದೀನಿ, ನೋಡ್ಕೊಳ್ಳಿ. ಪಾಯಿಂಟ್ 1ಅಲ್ಲಿ ಏನಾಗ್ತಾ ಇದೆ ಅಂತಂದರೆ NaOH ಆ್ಯಡ್ ಮಾಡೋಕ್ಕೆ ಶುರು ಮಾಡಿಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ಕೋನಿಕಲ್ ಫ್ಲಾಸ್ಕಲ್ಲಿ ಇರುವಂಥದ್ದು ಯಾವುದು, HCl ಏನಾಗಿದೆ, ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ HO3 ಪ್ಲಸ್ Cl ಮೈನಸ್ ಕೊಡ್ತಾ ಇದೆ. HO3 ಪ್ಲಸ್ ಇಸ್ ಅಸಿಡಿಕ್ ಇನ್ ನೇಚರ್. ಬಿಕಾಸ್ ನಾನು ಡೈರೆಕ್ಟಾಗಿ HCl ತೊಗೊಂಡಿಲ್ಲ, ಐ ಹ್ಯಾವ್ ಟೇಕನ್ HCl ಸೊಲ್ಯೂಷನ್. ಹಾಗಾಗಿ HCl ಸೊಲ್ಯೂಷನಲ್ಲಿ ಏನಾಗಿರುತ್ತೆ, Cl ಮೈನಸ್ ಅಯನು HO3 ಪ್ಲಸ್ ಅಯಾನ್ಸ್ ಇರುತ್ತೆ. HO3 ಪ್ಲಸ್ ಇಸ್ ಅಸಿಡಿಕ್ ಇನ್ ನೇಚರ್. ಅಸಿಡಿಕ್ ಆದಾಗ pH ಏನಾಗುತ್ತೆ, ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಿಮಗೆ pH ಪಾಯಿಂಟ್ 1ಅಲ್ಲಿ ಏನಾಗಿರುತ್ತೆ, ಅರೌಂಡ್ 2 ಇದೆ. ಆದರೆ ನೀವೇನು ಮಾಡ್ತಾ ಹೋಗ್ತೀರಾ, NaOHನ ಡ್ರಾಪ್ ವೈಸು ಫ್ರಮ್ ದಿ ಬ್ಯೂರೇಟ್ ಆ್ಯಡ್ ಮಾಡ್ತಾ ಹೋಗ್ತೀರಾ. ಆ್ಯಡ್ ಮಾಡ್ತಾ ಹೋದಂಗೆ ಏನಾಗ್ತಾ ಹೋಗುತ್ತೆ, HO3 ಪ್ಲಸ್ ಏನಾಗ್ತಾ ಹೋಗುತ್ತೆ, ಇಟ್ ಈಸ್ ಕನ್ಸ್ಯೂಮ್ಡ್ ಬೈ OH ಮೈನಸ್ ಅಯಾನ್. NaOH ನೀವು ಹಾಕ್ತಾ ಹೋದಂಗೆ ಏನಾಗುತ್ತೆ, HO3 ಪ್ಲಸ್ ಮತ್ತು NaOHಲ್ಲಿರುವಂಥ OH ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, HO3 ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. HO3 ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋದಂಗೆ pH ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಬಿಟ್ವೀನ್ ಪಾಯಿಂಟ್ 1 ಆ್ಯಂಡ್ 2. ಪಾಯಿಂಟ್ 1ಅಲ್ಲಿ ಏನಾಗುತ್ತೆ, ಅಸಿಡಿಕ್ ಆಗಿರುತ್ತೆ. ಯಾಕೆ ಅಂದರೆ ಏನು ಇಲ್ಲ, ಅಲ್ಲಿ ಜಸ್ಟ್ HO3 ಪ್ಲಸ್ ಅಯಾನ್ಸ್ ಇದೆ, ವಿಚ್ ಇಸ್ ಪ್ಯೂರ್ಲಿ ಅಸಿಡಿಕ್ ಇನ್ ನೇಚರ್. ಹಾಗಾಗಿ ಕಡಿಮೆ ಇರುತ್ತೆ. ಆ್ಯಸ್ ಯು ಗೋ ಆನ್ ಆ್ಯಡಿಂಗ್ ಪಾಯಿಂಟ್ 1 ಟು ಪಾಯಿಂಟ್ 2 ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀರಾ. ಇಲ್ಲಿ ಗ್ರಾಫಲ್ಲಿ ಪಾಯಿಂಟ್ 1 ಟು ಪಾಯಿಂಟ್ 2 ನೀವು ಬೇಸ್ನ ಆ್ಯಡ್ ಮಾಡ್ತಾ ಹೋದಂಗೆ ಬೇಸ್ದು OH ಮೈನಸ್ಸು ವಿಲ್ ಗೋಯಿಂಗ್ ಟು ಕನ್ಸ್ಯೂಮ್ HO3 ಪ್ಲಸ್ ಅಯಾನ್ಸ್. HO3 ಪ್ಲಸ್ ಅಯಾನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, pH ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಪಾಯಿಂಟ್ 1 ಟು 2. ಈಗ ಪಾಯಿಂಟ್ 2ನಲ್ಲಿ ಏನಾಗುತ್ತೆ, ದಿಸ್ ದ pH ರೆಕಾರ್ಡೆಡ್ ಅಟ್ ದಿ ಟೈಮ್ ಜಸ್ಟ್ ಬಿಫೋರ್ ದಿ ಕಂಪ್ಲೀಷನ್ ಆಫ್ ದಿ ನ್ಯೂಟ್ರಲೈಸೇಷನ್ ಟೇಕ್ಸ್ ಪ್ಲೇಸ್. ಈ 1 ಆ್ಯಂಡ್ 2 ಪದ್ಯದಲ್ಲಿ ಏನಾಗಿದೆ ಅಂದರೆ ದೇರ್ ಇಸ್ ಅ ಸ್ಲೈಟ್ಲಿ ಇನ್ಕ್ರೀಸ್ ಇನ್ pH. ಆದರೆ ಯಾಕೆ, ಪ್ರೋಸೆಸ್ ಆಗ್ತಾನೆ ಇದೆ, ಸ್ಲೈಟ್ಲಿ ಇನ್ಕ್ರೀಸ್ ಆಯಿತು. ನ್ಯೂಟ್ರಲೈಸೇಷನ್ ಆಗೋಕ್ಕಿಂತ ಮುಂಚೆ ಬರೋ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಪಾಯಿಂಟ್ 2 ಅಂತ ಕರಿತೀನಿ. ಈಗ ಪಾಯಿಂಟ್ 3 ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಟ್ಸ್ ಅನ್ ಈಕ್ವಲೆಂಟ್ ಪಾಯಿಂಟ್. ಈಕ್ವಲೆನ್ಸ್ ಪಾಯಿಂಟ್ ಅಂದ್ರೇನು, ಎಕ್ಸಾಕ್ಟ್ಲಿ ಸೇಮ್ ಅಮೌಂಟ್ ಆಫ್ ಆಸಿಡ್ ಇಸ್ ಈಕ್ವಲ್ ಟು ಸೇಮ್ ಅಮೌಂಟ್ ಆಫ್ ಬೇಸ್ ಇದೆ. ಅಲ್ಲೇನಾಗ್ತಿದೆ, ಕಂಪ್ಲೀಟ್ಲಿ ನ್ಯೂಟ್ರಲೈಸೇಷನ್ ಆಗಿದೆ. ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಈಕ್ವಲೆನ್ಸ್ ಪಾಯಿಂಟ್ ಅಂತ ಕರಿತೀನಿ. This is an equivalent point. At this point, the moles of NaOH added is equal to the moles of HCl in the analyte. ಬ್ಯೂರೆಟಲ್ಲಿ ಇರುವಂಥದ್ದು ಮತ್ತು ಕೋನಿಕಲ್ ಫ್ಲಾಸ್ಕಲ್ಲಿ ಇರುವಂಥದ್ದು ಎರಡರದ್ದು ಕಾನ್ಸಂಟ್ರೇಷನ್ ಅಂದ್ರೇನು, ಕೋನಿಕಲ್ ಫ್ಲಾಸ್ಕಲ್ಲಿ ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ, ಈಕ್ವಲೆಂಟ್ ಪಾಯಿಂಟು ರೀಚ್ ಆಗಿದೆ. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಲೆಂಟ್ ಪಾಯಿಂಟ್ ಅಂತೀವಿ. ನಮ್ಮ ಗ್ರಾಫಲ್ಲಿ ಪಾಯಿಂಟ್ 3 ಆಗಿದೆ. ಈ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ HO3 ಪ್ಲಸ್ ಅಯಾನ್ಸ್ ಈಸ್ ಕಂಪ್ಲೀಟ್ಲಿ ನ್ಯೂಟ್ರಲೈಸ್ಡ್ ಬೈ ದಿ OH ಮೈನಸ್ ಅಯಾನ್. ಅಲ್ಲಿ ಏನಾಗಿದೆ ಅಂತಂದರೆ OH ಅಯಾನ್ಸು ಇಲ್ಲ, HO3 ಪ್ಲಸ್ ಅಯಾನ್ಸು ಇಲ್ಲ. OH ಮೈನಸ್ ಇದ್ರೆ ಏನಾಗುತ್ತೆ, ಬೇಸಿಕ್ ಆಗುತ್ತೆ. HO3 ಪ್ಲಸ್ ಇದ್ರೆ ಏನಾಗುತ್ತೆ, ಅಸಿಡಿಕ್ ಆಗುತ್ತೆ. ಅಲ್ಲೇನಾಗ್ತಿದೆ, ಕಂಪ್ಲೀಟ್ಲಿ ಸೇಮ್ ಅಮೌಂಟ್ ಆಫ್ HO3 ಪ್ಲಸ್ ಇದೆ, ಸೇಮ್ ಅಮೌಂಟ್ ಆಫ್ OH ಮೈನಸ್ ಇದೆ. ಹಾಗಾಗಿ ಸೊಲ್ಯೂಷನ್ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. pH ಏನಾಗಿರುತ್ತೆ, 7 ಆಗಿರುತ್ತೆ. ಕೇರ್ಫುಲಿ ಗ್ರಾಫಲ್ಲಿ ಅಬ್ಸರ್ವ್ ಮಾಡಿ. ಈ ಗ್ರಾಫಲ್ಲಿ ನೀವು ನೋಡಿದ್ರೆ ಫಸ್ಟ್ ಇದ್ದು 2 ಇರುತ್ತೆ pH. ಆಮೇಲೆ ಏನಾಗ್ತಾ ಹೋಯಿತು, ಆ್ಯಸ್ ಯು ಗೋ ಆನ್ ಆ್ಯಡಿಂಗ್ NaOH pH ಜಾಸ್ತಿ ಆಗ್ತಾ ಹೋಯಿತು.
2 ಇದ್ದಿದ್ದು ಏನಾಯಿತು 3 ಮತ್ತೆ ಮಾಡಿದಾಗ ಏನಾಯಿತು ಇನ್ಕ್ರೀಸ್ ಆಯಿತು. ಆವಾಗ ಈಕ್ವಲೆಂಟ್ ಪಾಯಿಂಟ್ ಬಂದಾಗ ಏನಾಯಿತು ಎಕ್ಸಾಕ್ಟ್ಲಿ 7 ಆಯಿತು. ಯಾಕೆ ಅಂದರೆ ಈಕ್ವಲೆಂಟ್ ಪಾಯಿಂಟಲ್ಲಿ ಜಸ್ಟ್ NaCl ಮತ್ತು ವಾಟರ್ ಇದೆ. NaCl ಇಸ್ ನ್ಯೂಟ್ರಲ್ ಇನ್ ನೇಚರ್, ವಾಟರ್ ಈಸ್ ಆಲ್ಸೋ ನ್ಯೂಟ್ರಲ್ ಇನ್ ನೇಚರ್. ಹಾಗಾಗಿ ಆ ಪಾಯಿಂಟಲ್ಲಿ pH ಏನಾಗಿರುತ್ತೆ 7 ಆಗಿರುತ್ತೆ. ಸೊ ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ ಈಕ್ವಲೆಂಟ್ ಪಾಯಿಂಟ್ ಅಂತ ಹೇಳ್ತೀನಿ. ಸೆಕೆಂಡ್, ಈಕ್ವಲೆಂಟ್ ಪಾಯಿಂಟ್ ರೀಚ್ ಆದಮೇಲೂ ನಾನು ಅನಲೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ಲಾಟ್ ಎ ಗ್ರಾಫ್ ವರ್ಸಸ್ pH ಆಫ್ ಎನ್ ಅನಲೈಟ್ ಸೊಲ್ಯೂಷನ್ ವರ್ಸಸ್ ದ ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಆ್ಯಡೆಡ್. ಸೊ ನನಗೆ ಅನಲೈಟ್ ಸೊಲ್ಯೂಷನ್ ಏನು, ಅದು ಕೋನಿಕಲ್ ಫ್ಲಾಸ್ಕ್ಗಳು ತೊಗೊಂಡಿದ್ದೀನಿ, ಅದು ನೋನ್ ವಾಲ್ಯೂಮ್ ತೊಗೊಂಡಿರ್ತೀನಿ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಬ್ಯೂರೆಟ್ಟಿಂದ ಟೈಟ್ರೆಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಟೈಟ್ರೆಂಟ್ ಅಂದರೆ ನನಗೆ ಅದರದ್ದು ಕಾನ್ಸಂಟ್ರೇಷನ್ನು ಗೊತ್ತಿದೆ. ಸೊ ಆವಾಗ ಹಾಕಿದಾಗ ನನಗೆ ಏನು ಗ್ರಾಫ್ ಬರುತ್ತಲ್ಲ ಆ ಗ್ರಾಫ್ಗೆ ನಾನು ಏನಂತ ಕರಿತೀನಿ ಟೈಟ್ರೇಷನ್ ಕರ್ವ್ ಅಂತ ಕರಿತೀನಿ. ಟೈಟ್ರೇಷನ್ ಕರ್ವ್ ಇಸ್ ಅ ಪ್ಲಾಟ್ ಆಫ್ ದಿ pH ಆಫ್ ಎನ್ ಅನಲೈಟ್ ಸೊಲ್ಯೂಷನ್ ವರ್ಸಸ್ ದಿ ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಆ್ಯಡೆಡ್ ಆಸ್ ದಿ ಟೈಟ್ರೇಷನ್ ಪ್ರೋಗ್ರೆಸ್. ನಾವೇನು ಮಾಡ್ತಾ ಇದ್ದೀವಿ, ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಡ್ ಮಾಡ್ತಾ ಹೋದಂಗೆ pH ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನು ಹೇಳುತ್ತಲ್ಲ ಆ ಗ್ರಾಫ್ಗೆ ಆ ಪ್ಲಾಟ್ಗೆ ನಾನು ಏನಂತ ಕರಿತೀನಿ ಟೈಟ್ರೇಷನ್ ಕರ್ವ್ ಅಂತ ನಾನು ಆಯಿತು. ಈಗ ಏನು ಮಾಡ್ತೀನಿ, ನಾನು ಸೆಕೆಂಡ್ ಕೇಸ್ ತಗೊಳ್ತೀನಿ. ಟೈಟ್ರೇಷನ್ ಆಫ್ ಎ ವೀಕ್ ಆ್ಯಸಿಡ್ ವಿತ್ ಅ ಸ್ಟ್ರಾಂಗ್ ಬೇಸ್. ಒಂದು ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ತೊಗೊಂಡಿದ್ದೀನಿ, ಅಸ್ಟಿಕ್ ಆ್ಯಸಿಡ್ ಮತ್ತು NaOH ತೊಗೊಂಡಿದ್ದೀನಿ. ಸೊ ಇಲ್ಲಿಗೆ ನನಗೇನು ಟೈಟ್ರೆಂಟ್ ಯಾವ್ದು ತೊಗೊಂಡಿದ್ದೀನಿ, ನಾನು NaOH ತೊಗೊಂಡಿದ್ದೀನಿ, ಅದರದ್ದು ಕಾನ್ಸಂಟ್ರೇಷನ್ ನನಗೆ ಗೊತ್ತಿದೆ. ಅಸ್ಟಿಕ್ ಆ್ಯಸಿಡ್ ಏನಿದೆಯಲ್ಲ ಅದು ವೀಕ್ ಆ್ಯಸಿಡ್, ಅದರದ್ದು ನಾನು ಅನಲೈಟ್ ಅಂತ ತೊಗೊಂಡಿದ್ದೀನಿ, ಅದನ್ನು ನಾನು ಕೋನಿಕಲ್ ಫ್ಲಾಸ್ಕಲ್ಲಿ ತೊಗೊಂಡಿದ್ದೀನಿ. ನೋನ್ ವಾಲ್ಯೂಮ್ ಆಫ್ ದಿ ಅನಲೈಟ್ ಹ್ಯಾವ್ ಟೇಕನ್ ದಿ ಕೋನಿಕಲ್ ಫ್ಲಾಸ್ಕ್. ಎಗೇನ್ ಇಲ್ಲೇನಾಗ್ತಾ ಇದೆ, ಗ್ರಾಫ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಟೈಟ್ರೇಷನ್ ಕರ್ವ್ ಏನಾಗ್ತಾ ಇದೆ, pH ಆಫ್ ಎನ್ ಅನಲೈಟ್. ಅನಲೈಟ್ ಅಂತಂದ್ರೇನು, ಕಾನ್ಸಂಟ್ರೇಷನ್ ಗೊತ್ತಿಲ್ಲದೆ ಇರುವಂಥದ್ದು. ಕೋನಿಕಲ್ ಫ್ಲಾಸ್ಕಲ್ಲಿ ಇರುವಂಥದ್ದು pH ನಾನು ಕಂಡುಹಿಡಿತಾ ಇದ್ದೀನಿ ಯೂಸಿಂಗ್ ದಿ ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಆ್ಯಡೆಡ್. ವಾಟ್ ಈಸ್ ದ ಟೈಟ್ರೆಂಟ್? ಟೈಟ್ರೆಂಟ್ ಇಸ್ NaOH ಇನ್ ವಿಚ್ ಐ ನೋ ದಿ ಎಕ್ಸಾಕ್ಟ್ ಕಾನ್ಸಂಟ್ರೇಷನ್. ಅದನ್ನು ನಾನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ಸೊ ಫಸ್ಟ್ ಪಾಯಿಂಟಲ್ಲಿ ಇಲ್ಲಿ ಏನಾಗುತ್ತೆ, pH ನಿಮ್ಗೆ ಏನಾಗ್ತಿದೆ, ಅಸ್ಟಿಕ್ ಆ್ಯಸಿಡ್ ವರ್ಸಸ್ NaOH ಇದೆ. ಸೊ ನೀವು ಫಸ್ಟ್ ಕೋನಿಕಲ್ ಫ್ಲಾಸ್ಕಲ್ಲಿ ಏನು ತೊಗೊಂಡಿದ್ದೀರಾ, ಅಸ್ಟಿಕ್ ಆ್ಯಸಿಡ್ನ ತೊಗೊಂಡಿದ್ದೀರಾ. ಅಸ್ಟಿಕ್ ಆ್ಯಸಿಡ್ ಏನು, ವೀಕ್ ಆ್ಯಸಿಡ್. ಹಾಗಾಗಿ ಏನಾಗುತ್ತೆ, ವಿತೌಟ್ ಯು ಡಿಂಟ್ ಆ್ಯಡ್ NaOH, ಬರೀ ಅಸ್ಟಿಕ್ ಮಾತ್ರ ಇದೆ. ಹಾಗಾಗಿ 0.1 ಏನಾಗಿದೆ ನಿಮಗೆ pH ಕಡಿಮೆ ಇದೆ. ಅದನ್ನು ಆ್ಯಡ್ ಮಾಡ್ತಾ ಹೋದಂಗೆ NaOHನ ಆ್ಯಡ್ ಮಾಡ್ತಾ ಹೋದಂಗೆ 0.2 ಬರುತ್ತೆ, ಮತ್ತೆ 0.3 ಬರುತ್ತೆ. ಆ 0.3 ಏನಂತ ಕರಿತೀವಿ ನಾವು, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ. ಆ ಈಕ್ವಲೆಂಟ್ ಪಾಯಿಂಟಲ್ಲಿ ಏನಾಗುತ್ತೆ ಅಂತಂದರೆ ಓನ್ಲಿ ದ ಸಾಲ್ಟ್ ಫಾರ್ಮೇಷನ್ ಆಗಿರುತ್ತೆ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀನಿ. ಬಟ್ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಇಟ್ ಈಸ್ ನಾಟ್ 7, ಇಟ್ ಈಸ್ ಮೋರ್ ದ್ಯಾನ್ 7 ಇದೆ ಇಲ್ಲಿ. ಅದಾದಮೇಲೆ ನನಗೆ ಇನ್ನೂ ಆ್ಯಡ್ ಮಾಡ್ತಾ ಹೋದ್ರೆ ನನಗೆ 0.4 ಬರುತ್ತೆ. ಸೊ ಯಾವುದೇ ಒಂದು ಟೈಟ್ರೇಷನ್ ಕರ್ವ್ ವಿತ್ ರೆಸ್ಪೆಕ್ಟ್ ಟು ಆ್ಯಸಿಡ್ ಬೇಸ್ನ ನೀವು ಮಾಡ್ತಾ ಹೋದರೆ 4 ಪಾಯಿಂಟ್ ಬರ್ತಾ ಹೋಗುತ್ತೆ. ಸೊ ಆ 4 ಪಾಯಿಂಟ್ ಏನು ಅಂತ ನಾನು ಡಿಸ್ಕ್ರೈಬ್ ಮಾಡ್ಕೊಳ್ತಾ ಹೋದರೆ ನನಗೆ ಈಕ್ವಲೆಂಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ನನಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಈಗ 0.1 ತಗೊಳ್ಳೋಣ, NaOH ಆ್ಯಡ್ ಮಾಡಿಲ್ಲ. ಸೊ ಆವಾಗ pH ಆಫ್ ದಿ ಅನಲೈಟ್ ಏನಾಗಿದೆ, ಕಡಿಮೆ ಇದೆ. ಇಲ್ಲಿ ಏನಾಗ್ತಾ ಇದೆ ನಿಮಗೆ, CH3COOH ಇದೆಯಲ್ಲ ಅಸ್ಟಿಕ್ ಆ್ಯಸಿಡ್, ಅದನ್ನು ವಾಟ್ರಲ್ಲಿದೆ ಡಿಸಾಲ್ವ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಏನಾಯಿತು, ಅಸೆಟೇಟ್ ಅಯಾನು HO3+ ಅಯಾನ್ಸ್ ಇದೆ. HO3+ ಅಯಾನ್ ಏನಿದೆ, ವೀಕ್ ಆ್ಯಸಿಡ್ ಇದೆ. ಹಾಗಾಗಿ ಏನಾಗುತ್ತೆ, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಿಲ್ಲ ಅದು. ಹಾಗಾಗಿ ನಿಮ್ಗೆ ಏನಾಗುತ್ತೆ, ದೇರ್ ವಿಲ್ ಬಿ ಈಕ್ವಲಿಬ್ರಿಯಮ್ ಇಸ್ ಎಸ್ಟಾಬ್ಲಿಷ್ಡ್. ವೆರಾಸ್ ಇನ್ ದಿ ಕೇಸ್ ಆಫ್ ಫಸ್ಟ್ ಕೇಸಲ್ಲಿ ಏನಾಗ್ತಿತ್ತು, ಎರಡೂ ಸ್ಟ್ರಾಂಗ್ ಆಗಿತ್ತು, ಹಾಗಾಗಿ ಕಂಪ್ಲೀಟ್ ನ್ಯೂಟ್ರಲೈಸೇಷನ್ ಆಗಿತ್ತು. ಆದರೆ ಇಲ್ಲೇನಾಗ್ತಿದೆ,
ನಾವು ತಗೊಂಡಿರುವಂಥದ್ದು ವೀಕ್ ಆ್ಯಸಿಡ್ ಇದೆ, ಹಾಗಾಗಿ ಏನಾಗುತ್ತೆ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗ್ತಾ ಇಲ್ಲ. ಹಾಗಾಗಿ ಏನಾಗುತ್ತೆ ಅಸಿಡಿಕ್ ಕ್ಯಾರೆಕ್ಟರ್ ಏನಾಗ್ತಾ ಇದೆ ಜಾಸ್ತಿ ಇದೆ. ಅಸಿಡಿಕ್ ಕ್ಯಾರೆಕ್ಟರ್ ಇಸ್ ಬಿಕಾಸ್ ಆಫ್ CH3COOH ಆಲ್ಸೋ. ಅಸಿಡಿಕ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಬಿಕಾಸ್ ಆಫ್ CH3COO ಮೈನಸ್. ಹಂಗಾಗಿ ನಿಮ್ಮದು ಪಿ ಎಚ್ ಏನಿದೆಯಲ್ಲ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ಗಿನ್ನೂ ಇಲ್ಲಿ ಪಿ ಎಚ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಟ್ಸ್ ನಾಟ್ 2, ಇಟ್ ವಿಲ್ ಬಿ ಮೋರ್ ದ್ಯಾನ್ 2 ಇರುತ್ತೆ. ಆ್ಯಸ್ ಯು ಗೋ ಆನ್ ಆ್ಯಡಿಂಗ್ NaOH, ಡ್ರಾಪ್ ವೈಸ್ NaOH ಆ್ಯಡ್ ಮಾಡ್ತಾ ಹೋಗ್ತೀರಾ, ಅವಾಗ ಏನಾಗುತ್ತೆ HO3 ಪ್ಲಸ್ ಅಯಾನ್ ಸ್ಲೋಲಿ ಸ್ಟಾರ್ಟ್ ಗೆಟಿಂಗ್ ಕನ್ಸ್ಯೂಮ್ಡ್ ಬೈ OH ಮೈನಸ್ ಅಯಾನ್. ಬಟ್ ದ ಅನಲೈಟ್ is still acidic due to the predominance of HO3 ಪ್ಲಸ್ ಅಯಾನ್ಸ್. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ವೀಕ್ ಆ್ಯಸಿಡ್ ಇರೋದಕ್ಕೋಸ್ಕರ ನೀವು NaOHನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀರಾ. ಬಿಟ್ವೀನ್ 1 and 2 ನಾನು ಇಲ್ಲಿ ಹೇಳ್ತಾ ಇರೋಂಥದ್ದು ಪಾಯಿಂಟ್ 1 and 2 NaOHನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀರಾ. NaOH ಆ್ಯಡ್ ಮಾಡ್ತಾ ಹೋದಂಗೆ ಏನಾಗುತ್ತೆ HO3 ಪ್ಲಸ್ ಅಯಾನ್ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಬಟ್ HO3 ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಏನಾಗಿದೆ ಜಾಸ್ತಿ ಇದೆ. ಹಾಗಾಗಿ ನಿಮ್ದು ಕರ್ವ್ ಏನಿರುತ್ತಲ್ಲ ಅದು ಅಸಿಡಿಕ್ ಕ್ಯಾರೆಕ್ಟರು ಅಥವಾ ಪಿ ಎಚ್ ಏನಾಗ್ತಾ ಹೋಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈವನ್ ದೋ ಯು ಆರ್ ಆ್ಯಡಿಂಗ್ NaOH ಫ್ರಮ್ ದಿ ಪ್ಯೂರೆಟ್, NaOH ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಆಸಿಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಹಾಗಾಗಿ ನಿಮ್ದು ಕರ್ವಲ್ಲಿ ಏನಾಗ್ತಾ ಹೋಗುತ್ತೆ ಪಿ ಎಚ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಿಟ್ವೀನ್ 1 and 2. 2 ಬಂದಾಗ ನಿಮ್ಗೆ ಏನಾಗುತ್ತೆ, 2 ಬಂದಾಗ ಏನಾಗುತ್ತೆ ಪಿ ಎಚ್ ಇನ್ನು ನ್ಯೂಟ್ರಲೈಸೇಷನ್ ಪಾಯಿಂಟ್ ರೀಚ್ ಆಗಿಲ್ಲ. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ 2 ಅಂತ ಹೇಳ್ತೀವಿ. 1ನಲ್ಲಿ ಏನಾಗಿದೆ ಪಿ ಎಚ್ ಲೋ ಇದೆ. ಆ್ಯಸ್ ಯು ಗೋ ಆನ್ ಆ್ಯಡಿಂಗ್ NaOH ಆ್ಯಡ್ ಮಾಡ್ತಾ ಹೋದಂಗೆ ಏನಾಗುತ್ತೆ HO3 ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಆದ್ರೂ ಆದರೆ ಕಾನ್ಸಂಟ್ರೇಷನ್ HO3 ಪ್ಲಸ್ ಅಯಾನ್ಸ್ ಜಾಸ್ತಿ ಇರೋದಕ್ಕೋಸ್ಕರ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಪಿ ಎಚ್ ಫ್ರಮ್ 0.1 to 0.2. ಸೊ ನ್ಯೂಟ್ರಲೈಸೇಷನ್ ಆಗಿಲ್ಲ, ಆ ಪಾಯಿಂಟ್ ಬಂದಿದ್ದೀವಿ. ಈಗ 0.3 ಬರ್ತೀವಲ್ಲ, ಅದಕ್ಕೆ ನಾವು ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ. ಈ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಅಸಿಟಿಕ್ ಆ್ಯಸಿಡು ಮತ್ತು NaOH ಏನು ತೊಗೊಂಡಿದ್ವಲ್ಲ ಅದು ಎಕ್ಸಾಕ್ಟ್ಲಿ ಈಕ್ವಲ್ ಮೋಲಾರಲ್ಲಿ ಇರುತ್ತೆ. ಆವಾಗ ಸಾಲ್ಟ್ ಮತ್ತು ವಾಟರ್ ಮಾತ್ರ ಇರುತ್ತೆ. ಸೊ ಆ ಸಾಲ್ಟ್ ಏನಾಗಿರುತ್ತೆ CH3COO Na ಆಗಿರುತ್ತೆ. ಸೊ ಈಕ್ವಲೆಂಟ್ ಪಾಯಿಂಟಲ್ಲಿ ಏನಾಗುತ್ತೆ ಸಾಲ್ಟ್ ಮತ್ತು ವಾಟರ್ ಫಾರ್ಮೇಷನ್ ಆಗಿರುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಈ ಸಾಲ್ಟ್ ವಾಟ್ ಎವರ್ ದ ಸಾಲ್ಟ್ ಯು ಹವ್ ಪ್ರಿಪೇರ್ಡ್, ಇಟ್ಸ್ ದ ಸಾಲ್ಟ್ ಆಫ್ ದಿ ವೀಕ್ ಆಸಿಡ್. ನಿಮಗೆ ಗೊತ್ತಿದೆ ಅಟ್ ದಿ ಈಕ್ವಲೆಂಟ್ ಪಾಯಿಂಟ್ ದ ಸೊಲ್ಯೂಷನ್ ಕಂಟೈನ್ಸ್ CH3COO Na salt. This dissociate into acetate ion CH3COO minus and sodium ions Na plus. ನಿಮಗೆ ಗೊತ್ತು CH3COO minus is a conjugate base of a weak acid CH3COOH, which is relatively strong base. Thus, it reacts with water to produce the hydroxide ion, thus increasing the pH to approximately 9 at the equivalent point. Careful ಆಗಿ ನೋಡ್ಕೊಳ್ಳಿ, ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಇದ್ದಾಗ ಈಕ್ವಲೆಂಟ್ ಪಾಯಿಂಟ್ ಎಷ್ಟಕ್ಕೆ ಬಂತು pH 7ಗೆ ಬಂತು. ಯಾಕೆ ಅಂತಂದರೆ ಎಕ್ಸಾಕ್ಟ್ಲಿ ಸೇಮ್ ಅಮೌಂಟ್ ಆಫ್ OH ಮೈನಸ್ಸು ಸೇಮ್ ಅಮೌಂಟ್ ಆಫ್ HO3 ಪ್ಲಸ್ ಅಯಾನ್ಸ್ ಇತ್ತು ಇನ್ ದಿ ಕೇಸ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್. ಆದರೆ ಇಲ್ಲಿ ತಗೊಂಡ್ರೆ ವೀಕ್ ಆ್ಯಸಿಡ್ ಇರೋದಕ್ಕೋಸ್ಕರ ಸಾಲ್ಟ್ ಆಫ್ ಎ ವೀಕ್ ಆ್ಯಸಿಡ್ ಇದೆಯಲ್ಲ ಇಟ್ ವಿಲ್ ಬಿಕಮ್ ಎ ಸ್ಟ್ರಾಂಗ್ ಬೇಸ್. ಹಾಗಾಗಿ ರಿವರ್ಸಿಬಲ್ ರಿಯಾಕ್ಷನ್ ಆಗುತ್ತೆ. ನಿಮ್ಮದು ಅಸಿಟೇಟ್ ಅಯಾನ್ ಏನಿದೆಯಲ್ಲ CH3COO ಮೈನಸ್ ಏನಿದೆಯಲ್ಲ ದಟ್ ಅಗೇನ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್. ಅವಾಗ ಏನಾಗುತ್ತೆ ಅಗೇನ್ ಇಟ್ ಗೋಯಿಂಗ್ ಟು ಫಾರ್ಮ್ ದಿ CH3COOH ಫಾರ್ಮೇಷನ್ ಆಗುತ್ತೆ. Along with that ನಮಗೆ OH minus ಬರುತ್ತೆ. As the concentration of the OH ions increases at the equivalent point, ಅವಾಗ ಏನಾಗುತ್ತೆ ಆಟೋಮೆಟಿಕಲಿ ನಿಮ್ಮ pH ಏನಾಗ್ತಾ ಹೋಗುತ್ತೆ ಇನ್ಕ್ರೀಸ್ ಆಗುತ್ತೆ. ಇಟ್ ವಿಲ್ ಕಮ್ ಅಪ್ ಟು 9, ಅಪ್ರಾಕ್ಸಿಮೇಟ್ಲಿ 9. ಅಗೇನ್ ಡಿಪೆಂಡ್ಸ್ ಅಪಾನ್ ದಿ ಆ್ಯಸಿಡ್ ನಾವು ಯಾವ್ದು ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 9 ತನಕ ನಿಮಗೆ ಬರ್ತಾ ಹೋಗುತ್ತೆ. ಆದರೆ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ನ ತೊಗೊಂಡ್ರೆ 7ಗೆ ಬಂದಿತ್ತು pH, ಆದರೆ ಇಲ್ಲಿ 9ಗೆ ಬರ್ತಾ ಇದೆ. ಯಾಕೆ ಅಂತಂದರೆ ನಿಮಗೆ ಫಾರ್ಮೇಷನ್ ಆಗಿರೋಂಥ ಈಕ್ವಲೆಂಟ್ ಪಾಯಿಂಟ್ ವಾಟ್ ಎವರ್ ದ ಸಾಲ್ಟ್ ದಟ್ ಯು ಗಾಟ್, ದಟ್ ಸಾಲ್ಟ್ ಈಸ್ ದಿ ವೀಕ್ ಆ್ಯಸಿಡ್, ಸಾಲ್ಟ್ ಆಫ್ ಎ ವೀಕ್ ಆ್ಯಸಿಡ್ ಇದೆ, ಅದು ಡಿಸೋಸಿಯೇಟ್ ಆಗುತ್ತೆ. ಹಂಗಾಗಿ ಅದು ಕಾಂಜುಗೇಟ್ ಬೇಸ್ ಏನಿದೆಯಲ್ಲ ಅದು ಸ್ಟ್ರಾಂಗ್ ಆಗುತ್ತೆ. ಬಿಕಾಸ್ ಆಫ್ ದಿ ಕಾಂಜುಗೇಟ್ ಬೇಸ್ ಇರೋದಕ್ಕೋಸ್ಕರ ಸಿನ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್ OH ಮೈನಸ್ ಅಯಾನ್ pH ಏನಾಗುತ್ತೆ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಅಟ್ ದಿ 0.4 ಏನಾಗ್ತಾ ಇದೆ ಬಿಹೈಂಡ್ ದಟ್ ಪಾಯಿಂಟ್ ಈಗ ಏನಾಗ್ತಾ ಇದೆ ನಿಮಗೆ ಈಕ್ವಲೆಂಟ್ ಪಾಯಿಂಟಲ್ಲಿ ಏನಾಗ್ತಿದೆ ನಿಮ್ಮದು OH ಮೈನಸ್ ಅಯಾನ್ ಜಾಸ್ತಿ ಇದೆ. ಅದಕ್ಕೆ ಮತ್ತೆ ನೀವೇನು ಮಾಡ್ತಾ ಇದ್ದೀರಾ OH ಮೈನಸ್ ಅಯಾನ್ಸ್ನ ಹಾಕ್ತಾ ಇದ್ದೀರಾ, ಆಟೋಮೆಟಿಕಲಿ ನಿಮ್ಮದು pH ಏನಾಗ್ತಾ ಹೋಗುತ್ತೆ ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಕರ್ವ್ ಇಸ್ ಆಸ್ ಸಿಮಿಲರ್ ಟು ದಟ್ ಆಫ್ ದಿ ಸ್ಟ್ರಾಂಗ್ ಆಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸೇ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಐ ಆಮ್ ಕಂಪೇರಿಂಗ್ ದಿ ಗ್ರಾಫ್ ಕರ್ವ್ ಆಫ್ ದಿ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸು, ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ನ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸಲ್ಲಿ ಏನಾಗಿತ್ತು, ಪಿ ಎಚ್ ಕಡಿಮೆ ಇತ್ತು, ಸ್ಲೋಲಿ ಅದೇನಾಗ್ತಾ ಹೋಯ್ತು, ಇನ್ಕ್ರೀಸ್ ಆಗ್ತಾ ಹೋಯ್ತು, ಆಮೇಲೆ ಸ್ಟಡಿ ಆಯಿತು, ಮತ್ತೆ ಇನ್ಕ್ರೀಸ್ ಆಯಿತು. ಆದರೆ ವೀಕ್ ಆಸಿಡ್ ತಗೊಂಡ್ರೆ ಆ ಪಿ ಎಚ್ ಏನಿತ್ತಲ್ಲ ಕರ್ವ್ ಏನಾಯಿತು, ಅದು ಈಕ್ವಲೆಂಟ್ ಪಾಯಿಂಟ್ಗಿನ ಮುಂಚೆನೇ ಅಲ್ಲೇನಾಗ್ತಿದೆ, ಇವೆರಡರ ಮಧ್ಯೆ ಏನಾಗ್ತಿದೆ, ಇಲ್ಲಿ ಡಿಫ್ರೆನ್ಸು ಕಾಣಿಸ್ತಾ ಇದೆ ನಿಮಗೆ. ಸೊ ವೀಕ್ ಆಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ ಇದ್ದಾಗ ಕರ್ವ್ ಏನಾಗುತ್ತೆ, ಪಿ ಎಚ್ ಕರ್ವ್ ಈ ಥರ ಬರುತ್ತೆ. ಸ್ಟ್ರಾಂಗ್ ಆಸಿಡ್ ವಿತ್ ಸ್ಟ್ರಾಂಗ್ ಬೇಸ್ ಆದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ವೈ? ಬಿಕಾಸ್ ಅಟ್ ದಿ ಈಕ್ವಲೆಂಟ್ ಪಾಯಿಂಟ್ ವಾಟ್ ಎವರ್ ದ ಸಾಲ್ಟ್ ದಟ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್, ಸೊ ಇಟ್ ಡಸಂಟ್ ರಿಮೈನ್ ಲೈಕ್ ದಟ್ ಓನ್ಲಿ, ಇಟ್ ಅಂಡರ್ಗೋಸ್ ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆಗಿ ಅದೇನಾಗುತ್ತೆ ಅಂದರೆ ಓ ಎಚ್ ಮೈನಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಿಕಾಸ್ ಆಫ್ ದಟ್ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಓ ಎಚ್ ಮೈನಸ್ ಅಯಾನ್, therefore there will be increase in the pH. ಈಗ ಥರ್ಡ್ ತಗೊಳ್ಳೋಣ, ಟೈಟ್ರೇಷನ್ ಆಫ್ ಸ್ಟ್ರಾಂಗ್ ಆಸಿಡ್ ವಿತ್ ಅ ವೀಕ್ ಬೇಸ್ ತಗೊಳ್ಳೋಣ, HCl ವರ್ಸಸ್ ಅಮೋನಿಯಾ. ಅಗೇನ್ ಟೈಟ್ರೇಟ್ ಯಾವ್ದು ತಗೊಳ್ತಾ ಇದ್ದೀವಿ, ಅಮೋನಿಯಾ ತಗೊಳ್ತಾ ಇದ್ದೀವಿ, ಕೋನಿಕಲ್ ಫ್ಲಾಸ್ಕಲ್ಲಿ ಅನಲೈಟ್ನ ತಗೊಳ್ತಾ ಇದ್ದೀವಿ, HClನ ತಗೊಳ್ತಾ ಇದ್ದೀವಿ. ಅಗೇನ್ ಇಲ್ಲೂ ನಿಮಗೆ 4 ಪಾಯಿಂಟ್ ಬರ್ತಾ ಹೋಗುತ್ತೆ. 3ನೇ ಪಾಯಿಂಟ್ಗೆ ನಾವು ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ ಅಥವಾ ನ್ಯೂಟ್ರಲೈಸೇಷನ್ ಪಾಯಿಂಟ್ ಅಂತ ಕರಿತೀವಿ. ಅದಾದಮೇಲೆ ಏನಾಗುತ್ತೆ ಅಂತ ಇಲ್ಲಿ ನೋಡ್ಕೊಳ್ಳಿ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನಿಮ್ಮದು ಪಿ ಎಚ್ ಕರ್ವ್ ಏನಾಗಿದೆಯಲ್ಲ, ವಿಚ್ ಇಸ್ ಲೆಸ್ ದ್ಯಾನ್ ದಟ್ ಆಫ್ ದಿ ಸ್ಟ್ರಾಂಗ್ ಆಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್. ಸ್ಟ್ರಾಂಗ್ ಆಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸಲ್ಲಿ ಏನಾಗ್ತಿತ್ತು, ಅರೌಂಡ್ 2 ಸ್ಟಾರ್ಟ್ ಆಗ್ತಾ ಇತ್ತು. ಇಲ್ಲೇನಾಗ್ತಿದೆ, ಮಚ್ ಮೋರ್ ಲೆಸ್, ಅದಕ್ಕಿಂತ ಕಡಿಮೆ ಆಗ್ತಾ ಇದೆ. ಅದಾದಮೇಲೆ ನಿಮ್ಗೆ ಏನಾಗುತ್ತೆ, ಸ್ಲೋಲಿ ಬಿಟ್ವೀನ್ 1 and 2 ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಥಿಂಗ್, ಮತ್ತು 2 and 3 ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ದ ಪಾಯಿಂಟ್ 3 ಎಲ್ಲಿಗೆ ಬರ್ತಾ ಇದೆ ಅಂತಂದರೆ ಲೆಸ್ ದ್ಯಾನ್ 7 ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸಲ್ಲಿ ಏನಾಗಿತ್ತು, 7 ಆಗಿತ್ತು. ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸಲ್ಲಿ ಏನಾಯಿತು, ಅರೌಂಡ್ 9 ಆಯಿತು. ಆದರೆ ಇಲ್ಲೇನಾಗ್ತಿದೆ, ಸ್ಟ್ರಾಂಗ್ ಆಸಿಡ್ ವೀಕ್ ಬೇಸ್ ತಗೊಂಡಾಗ ಮತ್ತೆ ಪಿ ಎಚ್ ಏನಾಯಿತು, ಅಟ್ ಈಕ್ವಲೆಂಟ್ ಪಾಯಿಂಟು ಡಿಕ್ರೀಸ್ ಆಗ್ತಾ ಇದೆ, ಮತ್ತೆ 0.4 ಆ್ಯಸ್ ಯೂಶುವಲ್ ಅದು ಇನ್ಕ್ರೀಸ್ ಆಗ್ತಾ ಇದೆ. ಯಾಕಾಗತ್ತೆ ಈಗ ನೋಡ್ಕೊಳ್ತಾ ಹೋಗೋಣ. ಪಾಯಿಂಟ್ 1 ಏನಾಗ್ತಾ ಇದೆ ಅಂದರೆ ಅಮೋನಿಯಾ ಆ್ಯಡ್ ಮಾಡಿಲ್ಲ ನಾವು. ಸೊ ಅಮೋನಿಯಾ ಆ್ಯಡ್ ಮಾಡಿಲ್ಲ ಅಂದರೆ ಏನಾಗ್ತಾ ಇದೆ, HO3 ಪ್ಲಸ್ ಅಯಾನ್ಸ್ ಆಗ್ತಿದೆ, ದಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್ ದಿ dissociation with the water, HCl, dissociation of HCl with water, HO3 plus Cl minus ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಏನಾಯಿತು, HO3 ಪ್ಲಸ್ ಅಯಾನ್ಸ್ ಇದೆ. ಆ HO3 ಪ್ಲಸ್ ಅಯಾನ್ಸ್ ಇರೋದಕ್ಕೋಸ್ಕರ ಅದೇನಾಗಿರುತ್ತೆ, ಬೇಸಿಕ್ ಅಸಿಡಿಕ್ ಇನ್ ನೇಚರ್ ಇರುತ್ತೆ, ಹಂಗಾಗಿ ಪಿ ಎಚ್ ಕಡಿಮೆ ಇರುತ್ತೆ. ಆದರೆ ಇಲ್ಲಿ ನಾವು ಏನು ತೊಗೊಳ್ತಾ ಇದ್ದೀವಿ, ಸ್ಟ್ರಾಂಗ್ ಆ್ಯಸಿಡ್ ತೊಗೊಳ್ತಾ ಇದ್ದೀವಿ. ಸ್ಟ್ರಾಂಗ್ ಆ್ಯಸಿಡ್ಗೋಸ್ಕರ ಕಂಪ್ಲೀಟ್ ಡಿಸೋಸಿಯೇಟ್ ಆಗಿರುತ್ತೆ, HO3 ಪ್ಲಸ್ ಅಯಾನ್ ಕಾನ್ಸಂಟ್ರೇಷನು ಜಾಸ್ತಿ ಇರುತ್ತೆ, ಹಾಗಾಗಿ ಪಿ ಎಚ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಈಗ ಏನು ಮಾಡ್ತಾ ಇದ್ದೀನಿ, ಬಿಟ್ವೀನ್ 1 and 2 NaOHನ ಆ್ಯಡ್ ಮಾಡ್ತಾ ಇದ್ದೀನಿ, ಅಮೋನಿಯಾನ ಏನು ಮಾಡ್ತಾ ಇದ್ದೀನಿ ನಾನು, ಅಮೋನಿಯಾ ಇಸ್ ಎ ವೀಕ್ ಬೇಸ್, ಅದನ್ನು ಸ್ಲೋಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಬ್ಯೂರೇಟಿಂದ. ಸ್ಲೋಲಿ ಆ್ಯಡ್ ಮಾಡ್ತಾ ಹೋದಂಗೆ ಏನಾಗುತ್ತೆ, HO3 ಪ್ಲಸ್ ಅಯಾನ್ಸ್ ಏನಾಗುತ್ತೆ, ಗೆಟಿಂಗ್ ಕನ್ಸ್ಯೂಮ್ಡ್ ಬೈ ಅಮೋನಿಯಾ. ಅವಾಗ ಏನಾಗುತ್ತೆ, ಅದು ಏನಾಗುತ್ತೆ, NH4 ಪ್ಲಸ್ ವಾಟರ್ನ ಪ್ರೊಡ್ಯೂಸ್ನ ಮಾಡುತ್ತೆ. ದಿಸ್ ಇಸ್ ಬಿಟ್ವೀನ್ 1 and 2. ಸೊ ಇಲ್ಲೇನಾಗ್ತಾ ಇದೆ, ಅಮೋನಿಯಂ ಫಾರ್ಮೇಷನ್ ಆಗ್ತಾ ಇರೋದಕ್ಕೋಸ್ಕರ HO3 ಪ್ಲಸ್ ಅಯಾನ್ಸ್ ಇದೆ, ಕಾನ್ಸಂಟ್ರೇಷನ್ ಆಫ್ HO3 ಪ್ಲಸ್ ಅಯಾನ್ಸು ಜಾಸ್ತಿ ಇದೆ ಕಂಪೇರ್ ಟು ದಟ್ ಆಫ್ NH4 ಪ್ಲಸ್. ಯಾಕೆಂದರೆ ಅಮೋನಿಯಾ ಇಸ್ ಎ ವೀಕ್, ಕಂಪ್ಲೀಟ್ ಡಿಸೋಸಿಯೇಟ್ ಆಗ್ತಾ ಇಲ್ಲ. ಸೊ ಹಂಗಾಗುತ್ತೆ ಬಿಟ್ವೀನ್ 1 and 2 ನಿಮ್ದು ಏನು ತೊಗೊಳ್ತಿರಲ್ಲ, ಅಲ್ಲೇನಾಗುತ್ತೆ, ದೇರ್ ವಿಲ್ ಬಿ ಕಾನ್ಸಂಟ್ರೇಷನ್ ಆಫ್ H3O ಪ್ಲಸ್ ಏನಿದೆಯಲ್ಲ ಅದೇನಾಗ್ತಾ, ಅಥವಾ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅದು ಏನಾಗ್ತಾ ಇರುತ್ತೆ, ಜಾಸ್ತಿ ಇರುತ್ತೆ ಕಂಪೇರ್ ಟು ದಟ್ ಆಫ್ NO ಪ್ಲಸ್. ಪಾಯಿಂಟ್ 2 ಏನಾಗುತ್ತೆ, ನಿಮಗೆ 1 and 2 ಏನಾಗುತ್ತೆ, ಸ್ಲೋಲಿ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಪಿ ಎಚ್ ಬಿಕಾಸ್ ಆಫ್ ದಿ ಫಾರ್ಮೇಷನ್ ಆಫ್ ದಿ ಅಮೋನಿಯಾ. ಪಾಯಿಂಟ್ 3 ಬಂದರೆ ಈಕ್ವಲೆಂಟ್ ಪಾಯಿಂಟ್ ತಗೊಳ್ತಾ ಇದ್ದೀವಿ. ಇಲ್ಲೇನಾಗ್ತಿದೆ, ಮೋಲ್ಸ್ ಆಫ್ ಅಮೋನಿಯಾ ಆ್ಯಡೆಡ್ ಇಸ್ ಈಕ್ವಲ್ ಟು ಮೋಲ್ಸ್ ಆಫ್ HCl. ಸೊ ಇಲ್ಲಿ ಏನಾಗ್ತಿದೆ, ನಿಮ್ಗೆ ಅಮೋನಿಯಾ ಇದೆ, ಅಮೋನಿಯಾ ಏನು ಮಾಡ್ತಾ ಇದೆ, H3O ಪ್ಲಸ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ, ಅಮೋನಿಯಂ ಬರ್ತಾ ಇದೆ ಪ್ಲಸ್ ವಾಟರ್ ಬರ್ತಾ ಇದೆ. ಈಕ್ವಲೆಂಟ್ ಪಾಯಿಂಟಲ್ಲಿ ಏನಿದೆ ನಿಮಗೆ, ಅಮೋನಿಯಂ ಸಾಲ್ಟು ಮತ್ತು ನ್ಯೂಟ್ರಲೈಸ್ ಆಗ್ತಾ ಇದೆ, ಜೊತೆಗೆ ಏನಾಗ್ತಾ ಇದೆ ನಿಮಗೆ, ಅಮೋನಿಯಾ ಮತ್ತು ಇದು ರಿಯಾಕ್ಟ್ ಆಗ್ತಾ ಇದೆ, NH4 ಪ್ಲಸ್ ಅಯಾನ್ ಫಾರ್ಮೇಷನ್ ನಿಮಗೆ ಆಗ್ತಾ ಇದೆ. ಸೊ ಆ NH4 ಪ್ಲಸ್
at the equivalent point the solution has only ammonium salt and chloride ions. ಯಾಕಂದರೆ ಅಮೋನಿಯಾ ಜೊತೆಗೆ ನಮಗೆ ಕ್ಲೋರೈಡ್ ರಿಯಾಕ್ಟ್ ಆಗ್ತಾ ಇದೆ, HCl ರಿಯಾಕ್ಟ್ ಆಗ್ತಾ ಇದೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ, Cl ಮೈನಸ್ ಇರುತ್ತಿಲ್ಲ. The ammonium ion NH4 plus is a conjugate acid of a weak base ammonia. NH4 plus is relatively strong acid. Thus the NH4 plus will react with water to produce the hydronium ion, making solution acidic in nature. ಇಲ್ಲಿ ಈಕ್ವಲೆಂಟ್ ಪಾಯಿಂಟಲ್ಲಿ ಏನಾಗ್ತಾ ಇದೆ ಅಂತ ಇಲ್ಲಿ ನೋಡ್ಕೊಳ್ಳಿ. ಈಕ್ವಲೆಂಟ್ ಪಾಯಿಂಟಲ್ಲಿ ಏನಾಗ್ತಾ ಇದೆ, ನಿಮ್ಮ ಅಮೋನಿಯಾ ಏನು ಮಾಡ್ತಾ ಇದೆ, ನಿಮ್ಮ ಅಮೋನಿಯಾ ಯಾವುದ್ರ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ, HCl ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ. ಸೊ HCl ಯಾವ ಫಾರ್ಮಲ್ಲಿದೆ, ಅದು H3O ಪ್ಲಸ್ ಫಾರ್ಮಲ್ಲಿದೆ. ಅದಕ್ಕೆ ನೀವು ಅಮೋನಿಯಾ ಆ್ಯಡ್ ಮಾಡ್ತಾ ಹೋದಂಗೆ ಏನಾಗ್ತಾ ಹೋಗುತ್ತೆ, NH4 ಪ್ಲಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಆ NH4 ಪ್ಲಸ್ ಏನಿದೆಯಲ್ಲ ದಟ್ಸ್ ಎ ಸ್ಟ್ರಾಂಗ್ ಆ್ಯಸಿಡ್. ಹಾಗಾಗಿ ಅದು ಡಿಸೋಸಿಯೇಟ್ ಆಗಿ HO3 ಪ್ಲಸ್ನ ಕೊಡುತ್ತೆ, ವಿಚ್ ಈಸ್ ಹೈಲಿ ಆಸಿಡಿಕ್ ಇನ್ ನೇಚರ್. ಹಾಗಾಗಿ ಅಟ್ ದಿ ಈಕ್ವಲೆಂಟ್ ಪಾಯಿಂಟ್ ನಿಮ್ಮದು pH ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇಟ್ ಈಸ್ ಲೆಸ್ ದ್ಯಾನ್ 6 ನಿಮಗೆ ಆಗ್ತಾ ಹೋಗುತ್ತೆ. ಎಗೇನ್ ಐ ಆಮ್ ಕಂಪೇರಿಂಗ್ ಸ್ಟ್ರಾಂಗ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ ಇದ್ದಾಗ ಕಂಪ್ಲೀಟ್ ಡಿಸೋಸಿಯೇಟ್ ಆಗ್ತಾ ಇದೆ. pH ಈಕ್ವಲೆಂಟ್ ಪಾಯಿಂಟಲ್ಲಿ 7 ಇರುತ್ತೆ ಎಕ್ಸಾಕ್ಟ್ಲಿ. ಈಗ ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ತೊಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ವೀಕ್ ಆ್ಯಸಿಡ್ ಏನಾಗ್ತಾ ಇದೆ, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ. ಹಾಗಾಗಿ ನಿಮಗೆ ಏನು ಸಾಲ್ಟ್ ಫಾರ್ಮೇಷನ್ ಆಗುತ್ತಲ್ಲ, CH3COO Na ಏನು ಬಂತಲ್ಲ, ಅದು ಡಿಸೋಸಿಯೇಟ್ ಆಗಿಬಿಟ್ಟು ನಿಮಗೆ ಬೇಸಿಕ್ ಅಯಾನ್ಸ್ OH ಮೈನಸ್ ಅಯಾನ್ಸ್ ಏನಿದೆಯಲ್ಲ ಅದು ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಆ ಕೇಸಲ್ಲಿ ನಿಮ್ಗೆ ಏನಾಗುತ್ತೆ, ಈಕ್ವಲೆಂಟ್ ಪಾಯಿಂಟಲ್ಲಿ pH ಇನ್ಕ್ರೀಸ್ ಆಗುತ್ತೆ. ಆದರೆ ಈ ಕೇಸಲ್ಲಿ ಸ್ಟ್ರಾಂಗ್ ಆ್ಯಸಿಡು ವೀಕ್ ಬೇಸ್ನ ತಗೊಂಡಾಗ ಇಲ್ಲೇನಾಗುತ್ತೆ ಅಂತಂದರೆ HO3 ಪ್ಲಸ್ ಅಸಿಡಿಕ್ ನೇಚರು ಜಾಸ್ತಿ ಆಗುತ್ತೆ ಅಟ್ ದಿ ಈಕ್ವಲೆಂಟ್ ಪಾಯಿಂಟ್. ಹಾಗಾಗಿ ನಿಮ್ಮದು pH ಏನಾಗುತ್ತೆ ಆಗುತ್ತೆ. ಮತ್ತು 4th ಪಾಯಿಂಟಿಗೆ ಬಂದರೆ ಆ್ಯಸ್ ಯೂಶುವಲ್ ದೇರ್ ಇಸ್ ನೋ ಚೇಂಜ್. 4th ಪ್ಲೇಸಿಗೆ ಬಂದರೆ ಈಕ್ವಲೆಂಟ್ ಪಾಯಿಂಟ್ ಆದಮೇಲೆ ನೀವು ಅಮೋನಿಯಾ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀರಾ ಬ್ಯೂರೆಟಿಂದ. ಆವಾಗ ಅಮೋನಿಯಾ ಆ್ಯಡ್ ಮಾಡ್ತಾ ಹೋದಂಗೆ ಬೇಸಿಕ್ ನೇಚರ್ ಜಾಸ್ತಿ ಆಗ್ತಾ ಹೋದಂಗೆ ನಿಮ್ಮ pH ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ನಾವಿಲ್ಲಿ ಏನು ಕಂಪೇರ್ ಮಾಡ್ತಾ ಇದ್ದೀವಿ, ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ನ ಕಂಪೇರ್ ಮಾಡ್ತಾ ಇದ್ದೀವಿ ವಿತ್ ಅ ಸ್ಟ್ರಾಂಗ್ ಆ್ಯಸಿಡ್ ವಿತ್ ಅ ವೀಕ್ ಬೇಸ್. ಸೊ ಸ್ಲೋಲಿ ಏನಾಗ್ತಾ ಹೋಗುತ್ತೆ, ಎರಡೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ನಾವು ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ತೊಗೊಂಡ್ರೆ ಅಲ್ಲಿ pH ಅಟ್ ದಿ ಈಕ್ವಲೆಂಟ್ ಪಾಯಿಂಟಲ್ಲಿ pH ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆದರೆ ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ತೊಗೊಂಡ್ರೆ pH 7ಗೆ ನಿಮಗೆ ಈಕ್ವಲೆಂಟ್ ಪಾಯಿಂಟ್ pH 7ಅಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಕೇಸ್ ತೊಗೊಳ್ಳೋಣ, ದ ಟೈಟ್ರೇಷನ್ ಆಫ್ ಎ ವೀಕ್ ಬೇಸ್ ವಿತ್ ಅ ವೀಕ್ ಆ್ಯಸಿಡ್ನ ತೊಗೊಳ್ಳೋಣ. ಅಮೋನಿಯಾ ವರ್ಸಸ್ ಅಸ್ಟಿಕ್ ಆ್ಯಸಿಡ್ನ ತೊಗೊಳ್ತಾ ಇದ್ದೀನಿ. ಅಮೋನಿಯಾನ ನಾನು ಬ್ಯೂರೆಟಲ್ಲಿ ತೊಗೊಂಡಿದ್ದೀನಿ, ಕೋನಿಕಲ್ ಫ್ಲಾಸ್ಕಲ್ಲಿ ಅಸ್ಟಿಕ್ ಆ್ಯಸಿಡ್ನ ತೊಗೊಂಡಿದ್ದೀನಿ, ಅನಲೈಟ್ ಅಂತ ತೊಗೊಳ್ತಾ ಇದ್ದೀನಿ. ಸೊ ನಾನು pH ಆಫ್ ದಿ ಅನಲೈಟ್ ಸೊಲ್ಯೂಷನು ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಆ್ಯಡೆಡ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಫಸ್ಟ್ ಕೇಸಲ್ಲಿ ಏನಾಗ್ತಾ ಇದೆ, ಇಲ್ಲಿ ಪಾಯಿಂಟ್ಸೇ ಬರೋದಿಲ್ಲ. ಈಗ ಅಮೋನಿಯಾ ಇದೆ, ಅಮೋನಿಯಾ ಇಸ್ ಹೈಲಿ ಬೇಸಿಕ್ ಇನ್ ನೇಚರ್. ಸೊ ಹಾಗಾಗಿ ಅದ್ರದ್ದು ಇದು pH ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಏನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ, ಅಸ್ಟಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಅಸ್ಟಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತಾ ಹೋದಂಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಯಾವುದೋ ಒಂದು pH ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಈಕ್ವಲೆಂಟ್ ಪಾಯಿಂಟಲ್ಲಿ ಬಂದಾಗ ಸೊ ನಿಮಗೆ ಕಂಪ್ಲೀಟ್ಲಿ ಏನಾಗುತ್ತೆ, ಅಲ್ಲಿ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀನಿ. ಈಗ ಥರ್ಡ್ ತಗೊಳ್ಳೋಣ, ಟೈಟ್ರೇಷನ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ವಿತ್ ಅ ವೀಕ್ ಬೇಸ್ ತಗೊಳ್ಳೋಣ. HCl ವರ್ಸಸ್ ಅಮೋನಿಯಾ. ಎಗೇನ್ ಟೈಟ್ರೆಂಟ್ ಯಾವ್ದು ತೊಗೊಳ್ತಾ ಇದ್ದೀವಿ, ಅಮೋನಿಯಾ ತೊಗೊಳ್ತಾ ಇದ್ದೀವಿ. ಕೋನಿಕಲ್ ಫ್ಲಾಸ್ಕಲ್ಲಿ ಅನಲೈಟ್ನ ತೊಗೊಳ್ತಾ ಇದ್ದೀವಿ, HClನ ತೊಗೊಳ್ತಾ ಇದ್ದೀವಿ. ಎಗೇನ್ ಇಲ್ಲೂ ನಿಮಗೆ 4 ಪಾಯಿಂಟ್ ಬರ್ತಾ ಹೋಗುತ್ತೆ. 3ನೇ ಪಾಯಿಂಟ್ಗೆ ನಾವು ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ ಅಥವಾ ನ್ಯೂಟ್ರಲೈಸೇಷನ್ ಪಾಯಿಂಟ್ ಅಂತ ಕರಿತೀವಿ. ಅದಾದಮೇಲೆ ಏನಾಗುತ್ತೆ ಅಂತ ಇಲ್ಲಿ ನೋಡ್ಕೊಳ್ಳಿ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನಿಮ್ಮದು pH ಕರ್ವ್ ಏನಾಗಿದೆಯಲ್ಲ, ವಿಚ್ ಇಸ್ ಲೆಸ್ ದ್ಯಾನ್ ದಟ್ ಆಫ್ ದಿ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್. ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸಲ್ಲಿ ಏನಾಗ್ತಿತ್ತು, ಅರೌಂಡ್ 2ನಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು. ಇಲ್ಲೇನಾಗ್ತಿದೆ, ಮಚ್ ಮೋರ್ ಲೆಸ್, ಅದಕ್ಕಿಂತ ಕಡಿಮೆ ಆಗ್ತಾ ಇದೆ. ಅದಾದಮೇಲೆ ನಿಮ್ಗೆ ಏನಾಗುತ್ತೆ, ಸ್ಲೋಲಿ ಬಿಟ್ವೀನ್ 1 and 2 ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಥಿಂಗ್, ಮತ್ತು 2 and 3 ಮತ್ತೆ ಇನ್ಕಮ್. ಸೊ ಈಗೆಲ್ಲ ಸಮರೈಸ್ ಮಾಡೋದಾದರೆ, ನನಗೆ ಏನು ಹೇಳಿದ್ದೀನಿ ಅದನ್ನೆಲ್ಲ ಸಮರೈಸ್ ಮಾಡೋದಾದರೆ, ಎ ಟೈಟ್ರೇಷನ್ ಕರ್ವ್ ಇಸ್ ಎ ಪ್ಲಾಟ್ ಶೋಯಿಂಗ್ ದಿ ಚೇಂಜ್ ಇನ್ pH ಆಫ್ ದಿ ಸೊಲ್ಯೂಷನ್ ಇನ್ ಎ ಕೋನಿಕಲ್ ಫ್ಲಾಸ್ಕ್ ಆಸ್ ದ ರಿಯೇಜೆಂಟ್ ಈಸ್ ಆ್ಯಡೆಡ್ ಫ್ರಮ್ ದಿ ಬ್ಯೂರೆಟ್. ಟೈಟ್ರೆಂಟ್ ಅಂತ ಕರಿತೀವಿ, ಅನಲೈಟ್ ಅಂತ ಕರಿತೀವಿ. ಸೊ ನಾನು ಗ್ರಾಫ್ ಟೈಟ್ರೇಷನ್ ಗ್ರಾಫ್ ಏನು ಹಾಕ್ತೀನಿ, ಚೇಂಜ್ ಇನ್ pH ಆಫ್ ದಿ ಅನಲೈಟ್ನ ತಗೊಳ್ತೀನಿ, which I'm going to take it in a conical flask, that against the volume of the titrant that I've taken in the burette, where I'm going to drop from the burette. The titration curve can be used to determine the equivalent points of an acid-base reaction.
ಅದು ಸ್ಟ್ರಾಂಗ್ ಇರ್ಬೋದು, ಎರಡೂ ಸ್ಟ್ರಾಂಗ್ ಇರ್ಬೋದು, ಎರಡೂ ವೀಕ್ ಇರ್ಬೋದು. ಒಂದು ಸ್ಟ್ರಾಂಗು ಒಂದು ವೀಕ್ ಇದ್ರೂ ನಾನು ಈಕ್ವಲೆಂಟ್ ಪಾಯಿಂಟ್ ಐಡೆಂಟಿಫಿಕೇಶನ್ ಮಾಡೋದಕ್ಕೋಸ್ಕರ ಟೈಟ್ರೇಷನ್ ಕರ್ವ್ ಯೂಸ್ ಮಾಡ್ಬೋದು ಫಸ್ಟ್ ಅಪ್ಲಿಕೇಶನ್. ಎರಡನೇದು ಅದರಿಂದ ಏನು ಡಿಟರ್ಮೈನ್ ಮಾಡ್ಬೋದು ಅಂದರೆ ಐ ಕ್ಯಾನ್ ಡಿಟರ್ಮೈನ್ ದಿ ಪಿ ಎಚ್ ಆಫ್ ದಿ ಸೊಲ್ಯೂಷನ್. ಈಕ್ವಲೆಂಟ್ ಪಾಯಿಂಟ್ ಡಿಪೆಂಡ್ ಅಪಾನ್ ದಿ ಸ್ಟ್ರೆಂತ್ ಆಫ್ ಎನ್ ಆಸಿಡ್ ಆರ್ ಸ್ಟ್ರೆಂತ್ ಆಫ್ ದಿ ಬೇಸ್ ಯೂಸ್ ಇನ್ ದಿ ಟೈಟ್ರೇಷನ್. ಫಾರ್ ಎ ಸ್ಟ್ರಾಂಗ್ ಬೇಸ್ ಟೈಟ್ರೇಷನ್ಗೆ ಪಿ ಎಚ್ 7 ಇರುತ್ತೆ ಅಟ್ ದಿ ಈಕ್ವಲೆಂಟ್ ಪಾಯಿಂಟ್. ವೀಕ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ಗೆ ಪಿ ಎಚ್ ಗ್ರೇಟರ್ ದ್ಯಾನ್ 7 ಇರುತ್ತೆ. ಅದೇ ಥರ ಸ್ಟ್ರಾಂಗ್ ಆ್ಯಸಿಡು ವೀಕ್ ಬೇಸ್ಗೆ ಲೆಸ್ ದ್ಯಾನ್ 7 ಇರುತ್ತೆ. ಸೊ ಈ ರೀತಿಯಾಗಿ ನನಗೆ 2 ಪಾಯಿಂಟು ಗೊತ್ತಾಗುತ್ತೆ. ಒಂದು ಈಕ್ವಲೆಂಟ್ ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಅದರದ್ದು ಪಿ ಎಚ್ ಅಟ್ ದಿ ಈಕ್ವಲೆಂಟ್ ಪಾಯಿಂಟ್ ಐ ಕ್ಯಾನ್ ಈಸಿಲಿ ಫೈಂಡ್ ಔಟ್ ಯೂಸಿಂಗ್ ದಿ ಟೈಟ್ರೇಷನ್ ಕರ್ವ್ ಆಗುತ್ತೆ. ಅಟ್ ದಿ ಪಾಯಿಂಟ್ 4 ಏನಾಗ್ತಾ ಇದೆ, ಬಿಹೈಂಡ್ ದಟ್ ಪಾಯಿಂಟ್ ಈಗ ಏನಾಗ್ತಾ ಇದೆ ನಿಮಗೆ ಈಕ್ವಲೆಂಟ್ ಪಾಯಿಂಟಲ್ಲಿ ಏನಾಗ್ತಿದೆ, ನಿಮ್ಮದು OH ಮೈನಸ್ ಅಯಾನ್ ಜಾಸ್ತಿ ಇದೆ. ಅದಕ್ಕೆ ಮತ್ತೆ ನೀವೇನು ಮಾಡ್ತಾ ಇದ್ದೀರಾ, OH ಮೈನಸ್ ಅಯಾನ್ಸ್ನ ಹಾಕ್ತಾ ಇದ್ದೀರಾ. ಆಟೋಮೆಟಿಕಲಿ ನಿಮ್ಮದು ಪಿ ಎಚ್ ಏನಾಗ್ತಾ ಹೋಗುತ್ತೆ, ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕರ್ವ್ ಇಸ್ ಆಸ್ ಸಿಮಿಲರ್ ಟು ದಟ್ ಆಫ್ ದಿ ಸ್ಟ್ರಾಂಗ್ ಆಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್.